ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಬಲವುಳ್ಳ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ನಮ್ಮ ಸರ್ವಶಕ್ತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬನ್ನಿರಿ ಪವಿತ್ರಾತ್ಮನೆ 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 ಪವಿತ್ರಾತ್ಮನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ನಿನ್ನೆ ಇದ್ದಾಗ ಇವತ್ತು ನಿರಂತರವೇ ಯಾವಾಗಲೂ ಇರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಆ ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಪವಿತ್ರಾತ್ಮನೆ. ಅಯ್ಯ, ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಪವಿತ್ರಾತ್ಮನೆ. ಪವಿತ್ರಾತ್ಮನೆ, ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಯೇಸಪ್ಪ, ನಾವು ಸಭೆಯಾಗಿ ಸೇರಿ ನಿನ್ನ ಹೆಸರನ್ನು ಘನಪಡಿಸುತ್ತಿರುವಾಗ ನಮ್ಮ ಮಧ್ಯದಲ್ಲಿ ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ. ನಿರಂತರವೂ ಸ್ತುತಿಗೆ ಯೋಗ್ಯನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಆ ನಿನ್ನ ಮಹತ್ತಾದ ಕಾರ್ಯಗಳನ್ನು ತೋರ್ಪಡಿಸಲು ಶಕ್ತನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ರಿಖಲಮ ಶತು ಏಸಯ ಆರಾಧನೆ. ರಿಖಲಮ ಶತು ಕನಮ ಮಮ. ಆ ನಿನ್ನ ಪ್ರಸನ್ನತೆ ಎಲ್ಲರನ್ನು ಆವರಿಸಿಕೊಳ್ಳಲಿ. ಶತುರಿ ಕಲಮ ಮಮ. ಸರ್ವ ಸೃಷ್ಟಿಗೆ ಯಜಮಾನನು ಆಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸರ್ವವನ್ನು ನೋಡುವವನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯೇಸಪ್ಪ, ನಿನ್ನ ನಾಮ ಮಹಿಮೆಗಾಗಿ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಪ್ರತಿನಿತ್ಯವೂ ನಮ್ಮನ್ನು ಬಲಪಡಿಸುವ ದೇವರಿಗೆ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಕರೆಯೋಣ, ಬನ್ನಿರಿ ಪವಿತ್ರಾತ್ಮನೆ. ಅಯ್ಯ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವನ್ನು ಅನುಭವಿಸಲು ಬಂದಿದ್ದೇವೆ. ಸಂತೋಷವನ್ನು ಬರಮಾಡಲು ಶಕ್ತನಾಗಿರುವ ದೇವರೇ, ಸಮಾಧಾನವನ್ನು ಉಂಟು ಮಾಡಲು ಶಕ್ತನಾಗಿರುವ ದೇವರೇ, ಬನ್ನಿರಿ ಪವಿತ್ರಾತ್ಮನೆ. ನಿನ್ನ ಮಹಿಮೆಯ ಮೇಘವು ಈ ಸ್ಥಳ ಎಲ್ಲ ಆವರಿಸಿಕೊಳ್ಳಲಿ. ನಿನ್ನ ಮಹಿಮೆಯ ಮೇಘವು ಜನರೆಲ್ಲರನ್ನು ಆವರಿಸಿಕೊಳ್ಳಲಿ. ಪವಿತ್ರಾತ್ಮನೆ, ನೀನೇ ದೇವರೇ ಉತ್ತಮವಾದ ಕಾರ್ಯಗಳನ್ನು ಮಾಡುವ ದೇವರು. ಪ್ರತಿನಿತ್ಯ ಕೂಡ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರೇ, ಅಯ್ಯ, ನೀನೇ ಎಲ್ಲ ವಿಷಯದಲ್ಲಿ ಇದ್ದುಕೊಂಡು ನಮ್ಮ ಜೊತೆ ಇದ್ದು ನಿನ್ನೆ ನಡೆಸಿ ಪ್ರತಿ ವಿಷಯದಲ್ಲಿ ನಿನ್ನ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಎಲ್ಲ ವಿಷಯದಲ್ಲಿ ಕರ್ತನೆ ನಮ್ಮೊಂದಿಗಿದ್ದು ಆ ನಿನ್ನ ಕೃಪೆಯಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೆ. ಪ್ರಾರಂಭದಿಂದ ಅಂತ್ಯದವರೆಗೂ ದೇವರೇ ಸಪ ನೀನಿದ್ದು ನಮ್ಮ ನಡೆಸುತ್ತಾ ನಿನ್ನ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಉನ್ನತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಅಯ್ಯ. ಪ್ರತಿ ವಿಷಯದಲ್ಲಿ ಕರ್ತನೆ ನಿನ್ನ ಮೊಟ್ಟಿಗಿದ್ದುಕೊಂಡು ನೀನೇ ನಮ್ಮನ್ನು ಬಲಪಡಿಸುತ್ತಾ ನೀನೊಬ್ಬ ಆತನೇ ದೇವರೇ ಸಪ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಎಲ್ಲ ವಿಷಯದಲ್ಲಿ ನೀನೇ ನಡೆಸಬೇಕೆಂದು ಕೇಳ್ತಾ ಇದ್ದೇವೆ ದೇವರೇ. ಎಸಪ್ಪ, ಪ್ರಾರ್ಥನೆ ಪ್ರಾರಂಭದಿಂದಲೂ ಅಂತ್ಯದವರೆಗೂ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಪ್ರತಿ ವಿಷಯದಲ್ಲಿ ನೀನಿದ್ದು ನೀನು ಮಾತು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, 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 ಆಮೆನ್. ಹಲ್ಲೆಲೂಯ. ಎಲ್ಲರ ಸ್ವರತೆಯನ್ನು ಹಲ್ಲೆಲೂಯ. ನಾವು ಕೆಲವೊಂದು ಹಾಡಾಡುತ್ತಾ ದೇವಾದಿ ದೇವರ ನಾಮವನ್ನು ಘನಪಡಿಸೋಣ. ನೀನೇ ಯೇಸಯ್ಯ ನನ್ನ ಸ್ತುತಿಗೆ ಯೋಗ್ಯನೇ ಎಂಬ ಹಾಡಾಡುತ್ತಾ ದೇವಾದಿ ದೇವರ ನಾಮವನ್ನು ಘನಪಡಿಸೋಣ.
ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ಎಲ್ಲ
ಅರಿತಿರುವೆ. ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ ದಿನವು ಕಾಯುವವನೇ. ನನ್ನ ಕಾಣುವವನೇ ದಿನವು ಕಾಯುವವನೇ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನಡೆಯೋದನ್ನು ಮಲಗೋದನ್ನು ಅಪ್ಪನೇ ಅರಿತಿರುವೆ. ನಡೆಯೋದನ್ನು ಮಲಗೋದನ್ನು ಅಪ್ಪನೇ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ. ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ ದಿನವು
ಹಾಲೆಲೂಯ. ಸರಿ, ಎಲ್ಲ ಕಣ್ಣು ಮುಚ್ಚಿ ನಾವೆಲ್ಲರೂ ಕೂಡ ದೇವರನ್ನ ಆರಾಧನೆ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರು ಸೇರಿ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ಘನಪಡಿಸೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಉನ್ನತನಾದ ದೇವರಿಗೆ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಸರ್ವತೆ ದೇವರನ್ನ ಘನಪಡಿಸೋಣ. ದೇವರನ್ನ ಘನಪಡಿಸೋಣ. ದೇವರನ್ನ ಘನಪಡಿಸೋಣ. ಎಲ್ಲರೂ ಕಣ್ಣು ಮುಚ್ಚಿ ನಾವೆಲ್ಲರೂ ಕೂಡ ದೈವಾದ ದೇವರಿಗೆ ಮೊರೆ ಇಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ರಿಖಲಮಶತೂರಿಖಲನನ ಏಸಯಾರಾಧನೆ ರಿಖಲಮಶತೂ ರಿಖಲಮಮ ರಿಖರದಶತೂ ಯೇಸುವೇ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಉನ್ನತನೇ ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಯೇಸುವೇ ಹಲ್ಲೆಲೂಯಾ. ಆರಾಧನೆ ಯೇಸುವೇ. ರಿಖಲಮಮಮಮ ರಿಖಲಮಶತೂ ರಿಖಲಮಮ ಯೇಸುವೇ. ರಿಖಲಮಶತೂ ಕರಮಮಮ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ, ನಮ್ಮ ಹೃದಯದೊಳಗೆ ಬನ್ನಿರಿ ಪವಿತ್ರ ಆತ್ಮನೇ. ಹೃದಯಾಂತರಾಳದಿಂದ ದೇವರನ್ನ ಘನಪಡಿಸುತ್ತೇವೆ. ಹೃದಯಾಂತರಾಳದಿಂದ ನಿನ್ನ ಸ್ತುತಿ ಮಾಡುತ್ತೇವೆ ಕರ್ತನೆ. ಸ್ತುತಿ ಮಾಡುವಕ್ಕೆ ನಮ್ಮ ಜೀವಿತದಲ್ಲಿ ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸುವುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ನಮ್ಮ ಸ್ತುತಿ ದೇವರ ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸುವುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ದೇವರೇ, ನೀನು ಕಾರ್ಯ ಮಾಡಲು ಬನ್ನಿರಿ. ನೀನು ಕಾರ್ಯ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ರಿಖಲಮಮ ಶತಕರಮಮ ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರಮ ರಿಖಲಮಮಮ ರಿಖಲಮಶತೂ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ಸ್ತೋತ್ರ.
ಮಧ್ಯದಲ್ಲಿ ವಾಸಿಸುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಎಲ್ಲರೇನ ಆರಾಧನೆ ಇಮ್ಮಾನುವೇಲ, ಎಲ್ಲರೂ ಕರಡ್ದ ಆರಾಧನೆ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ, ಕೇರೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ, ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜನೇ, ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲಂ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲಂ ದೇವನೇ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಸ್ತೋತ್ರ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ಎಲ್ಲರೂ ಸೇರೋಣ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಸ್ತೋತ್ರ ಶರಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಶರಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ನೀ ಸರ್ವ ಸೃಷ್ಟಿಕರ್ತನೇ, ಸರ್ವ ಲೋಕವನ್ನು ಆಳುವ
ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ಗೋರಿ ನೀ ಪರಿಶುದ್ಧ ಎಲ್ ಶಾಡೈ ದೇವಾನೇಲುಸೆಡ ನೀ ಪರಿಶುದ್ಧ ನೀ ಪರಿಶುದ್ಧ ಎಲ್ ಶಾಡೈ ದೇವಾನೇ ಗೋರಿ ನೀ ಪರಿಶುದ್ಧ ಆಮೆನ್ ನಮ್ಮ ಕುಟುಂಬದಲ್ಲಿರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಸಭೆಯಲ್ಲಿ ಇರುವವನೇ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಸಭೆಯಲ್ಲಿ ಇರುವವನೇ ಸ್ತುತಿಯ ವಾಸಿಸುವವನೇ ಆರಾಧನೆ ಇಮ್ಮಾನುವೇಲ ಇರುವಾತನೇ ಆರಾಧನೆ ಇಮ್ಮಾನುವೇಲ
ನನ್ನ ಸ್ತುತಿ ಪಾತ್ರನೇ ಆಮೆನ್ యేసయ్యా యేసయ్యా ನನ್ನ ಮಹನೀಯನೇ యేసయ్యా ನನ್ನ ಆರಾಧ್ಯನೇ ನಿನ್ನ ಋಣವಾಯೇ ತೀರಿಸಲಿ యేసయ్యಾ ಜೀವನದಿಂದ ಆರಾಧಿಸುವೆಯಲ್ಲೇಣ ನಿನ್ನ ಋಣವಾಯೇ ತೀರಿಸಲಿ యేసయ్యಾ ಜೀವನದಿಂದ ಆರಾಧಿಸುವೆಯಲ್ಲೇಣ ನಿನ್ನ ಋಣವಾಯೇ
ನಂದಿಯಾಗಿರು ಸ್ತೋತ್ರ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅಯ್ಯ, ಪ್ರತಿ ವಿಷಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ನೀನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ, ಅಯ್ಯ, ಪ್ರತಿ ವಿಷಯದಲ್ಲಿ ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸಲು ಶಕ್ತನಾಗಿರುವ ದೇವ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಪ್ರಾರ್ಥನೆ ಕೇಳುವವನೇ, ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನೇ ನಿನಗೆ ಸ್ತೋತ್ರ. ಈ ರೀತಿಯಾಗಿದೆ ಪುನರ್ತನ ಆರಾಧನೆಯಲ್ಲಿ ದೇವರೇ ಸಪ ಸೇರಿ ನಿನ್ನ ಘನಪಡಿಸುವಂತೆ, ನಿನ್ನ ನಾಮವನ್ನು ಸ್ಮರಿಸುವಂತೆ ದೇವರೇ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವಿಷಯದಲ್ಲಿ ದೇವರೇ ನೀನು ಜೊತೆಯಾಗಿದ್ದುಕೊಂಡು ನೀನೇ ನಡೆಸಿ ನೀನೇ ಮಹಿಮೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಈ ಪ್ರಾರ್ಥನೆ, ಈ ಆರಾಧನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷವಾಗಿರೋ ಸರಿ, ಹಲ್ಲೆಲೂಯ. ಸ್ತೋತ್ರ. ಪ್ರೀತಿಯುಳ್ಳ ದೇವ ಜನರೇ, ಹೆಜ್ಜೆ ವಾಕ್ಯ ಕೇಳಕ್ಕೆ ಆಸೆ ಐತೆ. ತೆಗಿರಿ ವಾಕ್ಯ ಓದೋಣ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ ಓದೋಣ. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದ್ರಿ, ಬೇಗ ಬೇಗ ವಾಕ್ಯ ಓದೋಣ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 1ನೇ ವಚನ.
ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ಕಣ್ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲೇ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೆ. ವಾಕ್ಯ ಅನ್ನುವಂಥ ಜೀವಕರವಾದ ಮಾತುಗಳು ದೇವರೇ ಯೇಸಪ್ಪ ನಮ್ಮನ್ನು ಕಟ್ಟಲಿ, ನಮ್ಮ ಜೀವಿತವನ್ನು ಸ್ಥಿರಪಡಿಸಲಿ ಉತ್ತಮವಾದ ರೀತಿಯಲ್ಲಿ ದೇವರೇ ಯೇಸಪ್ಪ ಕರ್ತಾದೆ ಕರ್ತನೆ. ನೀನು ನಡೆಸು ದೇವರೇ ಎಸಯ್ಯ, ನೀನು ನಡೆಸು ಕರ್ತಾದೆ ಕರ್ತನೆ. ವಾಕ್ಯಗಳ ಮೂಲಕ ಮಾತನಾಡಲು ಶಕ್ತನಾಗಿರುವ ದೇವರು, ಬಲವಾದ ಕೃಪೆಯನ್ನು ಕರ್ತಾದೆ ಕರ್ತನೆ ನೀನೇ ಮಾತನಾಡಿ ನೀನೇ ನಡೆಸಿ ಮಹಿಮೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಇಲ್ಲಿ ಇದ್ದವರು ಮಾತಾಡ್ರಿ ಹಲ್ಲೆಲೂಯಾ. ಹೊರಗಿರೋರು ಬೇಡ್ರಿ ಹಲ್ಲೆಲೂಯಾ. ಎಲ್ಲರ ಕೈ ಎತ್ತೇಣ ಹಲ್ಲೆಲೂಯಾ. ಸ್ವರ ಎತ್ತೇಣ ಹಲ್ಲೆಲೂಯಾ. ಗಮನಿಸ್ರಿ, ಬೈಬಲಲ್ಲಿ ಚಿಕ್ಕ ಪ್ರವಾದಿಗಳಿದ್ದಾರೆ, ದೊಡ್ಡ ಪ್ರವಾದಿಗಳಿದ್ದಾರೆ. ನಾವು ಕೂಡ ಮನುಷ್ಯರು ನೋಡ್ತೀವಲ್ಲ, ಚಿಕ್ಕವ್ರನ್ನ ದೊಡ್ಡವ್ರನ್ನ ನೋಡ್ತೀವ ಇಲ್ಲ? ಅವು ನೋಡ್ತೀವ ಇಲ್ಲ? ಈಗ ಗಮನಿಸ್ರಿ, ಇಲ್ಲಿ ವಾಕ್ಯದ ನೋಡ್ತೇವೆ, ಯೆಶಾಯ ಎನ್ನುವಂಥ ದೊಡ್ಡ ಪ್ರವಾದಿ ಇಲ್ಲಿ ಭಕ್ತರ ಜನರಿಗೆ ಹೇಳ್ತಾನೆ, ದೇವ ಮಕ್ಕಳಿಗೆ ಹೇಳ್ತಾನೆ, ಈಗಲಾದರೂ ಯಾಕೋಬ ವಂಶವೇ, ಅಂದ್ರೆ ಇಸ್ರಾಯೇಲರು. ಹಲ್ಲೆಲೂಯಾ. ಯಾರು ಹೇಳ್ರಿ? ಇಸ್ರಾಯೇಲರು. ಆಮೆನ್. ಇಲ್ಲಿ ದೇವರ ಮಕ್ಕಳಿಗೆ ತಿಳಿಸ್ತಾ ಇಲ್ಲಿ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಸೃಷ್ಟಿ ಮಾಡಿರೋದು ಯಾರು ಹೇಳ್ರಿ? ಯಾರೋ ನಮ್ಮ ತಂದೆ ತಾಯಿ ಎಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ್ದು. ತಾಯಿ ಹೊಟ್ಟೆಯಲ್ಲಿ ಹೊತ್ಕೊಳ್ಬೋದು. ಎಷ್ಟು ದಿನ ಹೇಳ್ರಿ? ಎಷ್ಟು ದಿನ? ಕೆಲವೊಂದು 7 ತಿಂಗಳಿಗೆ ಹುಟ್ಟುತ್ತಾವ ಅಲ್ಲ, ಹುಟ್ಟುತ್ತಾರ ಇಲ್ಲ? ಆ ಮಕ್ಕಳು ಚೆನ್ನಾಗಿರ್ತಾರೆ. ಕೆಲವೊಬ್ರು 8 ತಿಂಗಳಿಗೆ ಹುಟ್ಟುತ್ತಾರ, ಕೆಲವೊಬ್ರು 9 ತಿಂಗಳಿಗೆ ಹುಟ್ಟುತ್ತಾರ, ಕೆಲವೊಬ್ರು ಮಾತಾಡ್ರಿ 10 ಅಲ್ಲ. ಹಲ್ಲೆಲೂಯಾ. ಯಾರಾದ್ರೂ 13 ತಿಂಗಳು ತಗೊಂಡು ಹೊಟ್ಟೆಗೆ ಇರೋದು ನೋಡ್ರಿ. ಓಕೆ, ಒಂದು ತಾಯಿ ಎಷ್ಟು ತಿಂಗಳ ಹೊಟ್ಟೆಲಿ ಇಟ್ಕೋಬೋದು ಲಾಸ್ಟ್ ಅಂದ್ರೂ ಕೂಡ. ಈಗ ಗಮನಿಸ್ರಿ ಪ್ರೀತಿ ದೇವಚಂದ್ರೆ, ತಾಯಿ ನಮಗೆ ಏನು ಕೊಡ್ತಾರೆ ಹೇಳಿ? ಜನ್ಮ ಕೊಡ್ತಾರೆ. ಬಟ್ ಆದರೆ ಆ ಜನ್ಮ ಎಲ್ಲಿಂದ ಬರುತ್ತೆ ಹೇಳ್ರಿ? ನಮ್ಮನ್ನು ಯಾರು ಸೃಷ್ಟಿ ಮಾಡೋದು? ಯೆಹೋವ ದೇವರು. ಅದಕ್ಕೋಸ್ಕರ ಇಲ್ಲಿ ಯೆಶಾಯ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ. ಹಲ್ಲೆಲೂಯಾ. ನಮ್ಮೆಲ್ಲರನ್ನ ಯಾರು ಸೃಷ್ಟಿ ಮಾಡಿರೋದು ಹೇಳ್ರಿ? ಯೆಹೋವ ದೇವರು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ. ಯೆಹೋವನು ಹೇಳುತ್ತಾನೆ, ಭಯಪಡಬೇಡ. ಹಲ್ಲೆಲೂಯಾ. ಇಲ್ಲಿ ಕೂತಿರುವ ನಾವೆಲ್ಲರೂ, ಈ ವಾಕ್ಯವನ್ನು ಕೇಳುವ ನಾವೆಲ್ಲರೂ ಏನು ಮಾಡಬಾರ್ದು ಅಂತ ಹೇಳ್ರಿ? ಭಯಪಡಬಾರ್ದು ಅಂತೆ. ಆಮೆನ್. ನಾಳೆ ಏನಾಗುತ್ತೋ, ನೆಕ್ಸ್ಟ್ ಮಂತ್ ಏನಾಗುತ್ತೋ, ನಮ್ಮ ಜೀವಿತದಲ್ಲಿ ಏನಾಗುತ್ತೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಗಮನಿಸಿದ ಪ್ರೀತಿಯುಳ್ಳ ದೇವಜನರೇ, ಅನ್ಯರು ಭಯಪಡಬಹುದೇನೋ, ಆದರೆ ದೇವರ ಮಕ್ಕಳಾದ ನಾವು ಯಾವುದೇ ಕಾರಣಕ್ಕೂ ಏನು ಪಡಬಾರ್ದು ಹೇಳ್ರಿ? ಭಯಪಡಬಾರ್ದು. ಹಲ್ಲೆಲೂಯಾ. ಎಲ್ಲರಿ ಪಕ್ಕದಲ್ಲಿರೋ ಕೈಗೊಡ್ರಿ, ಇನ್ನು ಮೇಲೆ ನೀನು ಭಯಪಡಬೇಡ. ಯಾಕೆಂದ್ರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಿನಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಪ್ರತಿ ಮನುಷ್ಯನಿಗೆ ಭಯ ಇರುತ್ತೆ. ಏನಿರುತ್ತೆ ಹೇಳ್ರಿ? ಪ್ರತಿ ಮನುಷ್ಯನಿಗೆ ಏನಿರುತ್ತೆ? ಕೆಲವೊಬ್ಬರಿಗೆ ಕರೆಂಟ್ ಹೋದ್ರೆ ಭಯ ಅಲ್ಲ, ಒಬ್ಬರೇ ಇರಲ್ಲ ಮನೆಯಲ್ಲಿ ಕರೆಂಟ್ ಹೋದ್ರೆ. ಕೆಲವೊಬ್ಬರಿಗೆ ಆ ಗೋಡೆ ಮೇಲೆ ತಿರುಗುತ್ತಾವಲ್ಲ ಅಲ್ಲಿ ಅಲ್ಲ, ಅವಂದ್ರೆ ಭಯ. ಹಲ್ಲೆಲೂಯಾ. ಅವ ಹತ್ತಿರಕ್ಕೆ ಬಂದಂಗೆ ಮಾಡಿ ಹಿಂದ್ಕೋತಾವ, ಅವ್ ನೋಡಿ ಇವ್ರು ಹಿಂದ್ಕೋತಾರ ಅಲ್ಲ. ಕೆಲವೊಬ್ಬರಿಗೆ ಕೆಲವೊಂದಂದ್ರೆ ಭಯ. ಅದಕ್ಕೋಸ್ಕರ ದೇವರು ಹೇಳ್ತಾನ, ನಿಮ್ಮನ್ನು ಸೃಷ್ಟಿ ಮಾಡಿದ ನಾನು ನಿಮ್ಮ ಜೊತೆ ಇದ್ದೇನೆ, ಭಯಪಡಬೇಡ. ಹಲ್ಲೆಲೂಯಾ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನಿಗೆ ಹೇಳುವ ಮಾತು ಮೊದಲನೇದಾಗಿ ಏನಂತೆ? ಅಲ್ಲೇನಂತ ವಾಕ್ಯ? ಭಯಪಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಏನೇ ಹೋರಾಟಗಳು ಬರಲಿ, ಏನೇ ಅಡೆತಡೆಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಏನೇ ವೇದನೆ ಉಂಟಾಗಲಿ, ನಾವು ಯಾವುದೇ ಕಾರಣಕ್ಕೂ ಏನು ಪಡಬಾರ್ದು ಹೇಳ್ರಿ? ಏನು ಪಡಬಾರ್ದು? ಭಯಪಡಬಾರ್ದು. ಹಲ್ಲೆಲೂಯಾ. ಇನ್ನು ನಾವು ಭಯಪಟ್ರೆ ನಮ್ಮ ಸೃಷ್ಟಿ ಮಾಡಿದ ದೇವರಿಗೆ ಶಕ್ತಿ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಯಾಕೆ ದೇವರು ಭಯಪಡಬೇಡ ಅಂತ ಹೇಳ್ತಾನೆ ಅಂದ್ರೆ, ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ಆಮೆನ್. ಹಲ್ಲೆಲೂಯಾ. ಆಡಿದ್ವಲ್ಲ, ಏನು ಆಡಿದ್ವಿಲ್ರಿ? ಆರಾಧನೆ ಇಮ್ಮಾನುವೇಲ,
ಆರಾಧನೆ ಇಮ್ಮಾನುವೇಲ. ಹಲ್ಲೆಲೂಯ. ಅಲ್ಲಿ ಹೇಳುತ್ತೆ, ಎಲ್ ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಯಾರಂತೆ? ಎಲ್ ಶಡಾಯ್. ಎಲ್ ಶಡಾಯ್ ಅಂದ್ರೆ ಯಾರು ಹೇಳ್ರಿ? ಸರ್ವಶಕ್ತನ ಅಂದ್ರೆ ಏನಾದ? ಅದರ ಅರ್ಥ ಏನು ಹೇಳ್ರಿ? ಆತನ ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿನು. ಹಲ್ಲೆಲೂಯ. ನಮಗೆ ಕೆಲವೊಂದು ಮಾಡೋಕ್ಕಾಗ್ತದೆ ನಮ್ಮ ಕೈಲಿ, ಕೆಲವೊಂದು ಆಗೋದಿಲ್ಲ. ಆದರೆ ದೇವರಿಗೆ ಎಲ್ಲ ಸಾಧ್ಯ. ಹಲ್ಲೆಲೂಯ. ನಮ್ಮನ್ನು ದೇವರು ಸೃಷ್ಟಿ ಮಾಡಿದನಂದ್ರೆ ದೇವರು ನಮ್ಮ ಜೊತೆ ಇದ್ದಾನೆ. ಆಮೆನ್. ಆತ ನಮ್ಮ ಜೊತೆ ಇರುವಾಗ ಭಯ ನಮ್ಮಲ್ಲಿರಬಾರ್ದು. ಹಲ್ಲೆಲೂಯ. ನಮ್ಮಲ್ಲಿ ಏನಿರಬಾರ್ದು ಹೇಳ್ರಿ? ಕೆಲವೊಬ್ಬರಿಗೆ ಕ್ರೈಸ್ತವರಾಗಿ ಭಯ ಪಡ್ತಿರ್ತಾರೆ. ಅಯ್ಯೋ, ನಾವು ದಾರಾಗ ಹೋಗ್ತಿರ್ತೀವಿ, ನಮ್ಗೆ ಏನೇನು ಆಗ್ಬಿಟ್ರೆ ಹೆಂಗ. ಹಲ್ಲೆಲೂಯ. ಭಯ ಪಡ್ಬೇಕು ನಾವು ಅಲ್ಲಿಗೆ ಏನಾದ್ರು ಹೋಗ್ತಿರ್ತೀವಿ, ಯಾರಾದ್ರೂ ನಮ್ಮನ್ನ ಏನಾದ್ರು ಮಾಡಿಬಿಡ್ತಾರೆ. ಯಾವನ ಕೈಲೂ ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ದೇವ್ರು ನಮ್ಮ ಜೊತೆ ಇರ್ತಾನೆ. ಆಮೇಲೆ ಯಾರ ಜೊತೆ ಇರ್ತಾರೆ? ನಮ್ಮ ಜೊತೆ ನಮ್ಮ ಜೊತೆ ಯಾರು ಇರ್ತಾರೆ ಹೇಳ್ರಿ? ನಮ್ಮ ಜೊತೆ ದೇವ್ರು ಇರ್ತಾನೆ. ಹಲ್ಲೆಲೂಯ. ಮನುಷ್ಯರು ಇಲ್ಲದೆ ಹೋದ್ರು ದೇವರು ನಮ್ಮ ಜೊತೆಗೆ ಇರ್ತಾನೆ. ಯಾರು ಆ ದೇವರು? ನಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಹಲ್ಲೆಲೂಯ. ಮತ್ತೆ ಯಾವ ಪ್ಲೇಸಲ್ಲಿ ಎಲ್ಲಿರ್ಬೇಕಂತೇಳಿ ದೇವರು ಉಂಟು ಮಾಡಿದಾನಂದ್ರೆ ನಮ್ಮ ಜೀವಿತ ಹೆಂಗಿಡ್ಬೇಕಂತ ದೇವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯ. ಆತನಿಗೆ ಹೇಳ್ತಾನೆ, ಭಯ ಪಡಬೇಡ. ಆಮೆನ್. ನೆಕ್ಸ್ಟ್ ಹೇಳ್ತಾನೆ, ನಾನು ನಿನ್ನನ್ನು ವಿಮೋಚಿಸಿದೇನಲ್ಲ. ಹಲ್ಲೆಲೂಯ. ಯಾವುದೇ ಕಾರಣಕ್ಕೂ ಪ್ರತಿ ಕ್ರೈಸ್ತವನು ಭಯ ಪಡಬಾರದು. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ವಿಮೋಚಿಸಿದ್ದಾನೆ ಅಂದರೆ ಪ್ರತಿ ಅಡೆತಡೆಗಳಿಂದ ಬಿಡುಗಡೆ ಕೊಡಲು ದೇವರು ನಮ್ಮ ಬಳಿಗೆ ಬಂದಿದ್ದಾನೆ. ನಂತರ ನಂಬಬೇಕು ನಾವು. ಹಲ್ಲೆಲೂಯ. ವಿಮೋಚಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೋ ಎಲ್ಲವನ್ನು ನೋಡುವ ದೇವರು. ಆಮೆನ್. ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ತಿಳ್ಕೊಳ್ಬೇಕು, ನಮ್ಮನ್ನು ನೋಡುವ ದೇವರಿಗೆ ನಾವು ಯಾವ ಭಯದಲ್ಲಿ ಹೋಗ್ತಾ ಇದ್ದೀವೋ, ಯಾವ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದೀವೋ, ಯಾವ ಪರಿಸ್ಥಿತಿಯಲ್ಲಿ ಮುಂದೆ ಸಾಗ್ತಾ ಇದೀವೋ ಎಲ್ಲವನ್ನು ದೇವರು ನೋಡುವ ಆತನು ನಮ್ಮನ್ನು ವಿಮೋಚಿಸುತ್ತಾನೆ. ಏನ್ ಮಾಡ್ತಾನೆ ಹೇಳ್ರಿ ದೇವರು? ನಮ್ಮನ್ನ ಮಾತಾಡ್ರಿ, ಏನ್ ಮಾಡ್ತಾನೆ ಅಂದ್ರೆ ನಾವು ಯಾವ ಕಟ್ಟುಗಳಲ್ಲಿದ್ದೇವೋ ಆ ಕಟ್ಟುಗಳನ್ನು ಬಿಡಿಸಲು ದೇವರು ನಮ್ಮ ಜೊತೆಗೆ ಇರುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆಂದ್ರೆ ಆತನಿಗೆ ಎಲ್ಲವೂ ಗೊತ್ತಿದೆ. ಆಮೆನ್. ಹಲ್ಲೆಲೂಯ. ಇವಾಗ ಮಾತಾಡ್ತೀನಿ, ಗಮನಿಸ್ರಿ. ಇಲ್ಲಿ ಕುಂತಿರಿ ನಾವೆಲ್ಲರೂ ಈ ವಾರದಲ್ಲಿ ಏನೆಲ್ಲ ಮಾಡಿದ್ದೇವೆ ಎಲ್ಲ ಯಾರಿಗೆ ಗೊತ್ತಿರುತ್ತೆ ಹೇಳ್ರಿ? ಅದೇ ದೇವರ ಕೆಪಾಸಿಟಿ. ಹಲ್ಲೆಲೂಯ. ಅದೇ ದೇವರ ಸಾಮರ್ಥ್ಯ. ಆಮೆನ್. ಹಲ್ಲೆಲೂಯ. ಇಲ್ಲಿ ಹೇಳುತ್ತಲ್ಲ, ಭಯ ಪಡಬೇಡ, ನಾನು ನಿನ್ನ ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು, ಎಲ್ಲಡ್ರಿ, ನನ್ನ ಹೆಸರಿಡಿದು ದೇವರು ಕರೆದನು. ಆಮೇಲೆ ಇವತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗಿಂತ ಹಣ ಇದ್ದವರು ರಕ್ಷಣೆ ಇಲ್ಲದೆ ಇದ್ದಾರೆ, ಗೊತ್ತಾ? ಹಲ್ಲೆಲೂಯ. ನಮ್ಮ ಭಾರತ ದೇಶದಲ್ಲಿ ಗಮನಿಸ್ರಿ, ಅದೆಷ್ಟೋ ಶ್ರೀಮಂತರಿಗೆ ರಕ್ಷಣೆ ಇಲ್ಲ. ಏನಿಲ್ಲ ಹೇಳ್ರಿ? ಆದರೆ ನಮಗಾದರೂ ರಕ್ಷಣೆ ಇದೆ. ಹೆಂಗ್ ಬಂತ ರಕ್ಷಣೆ? ನಮಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯ. ಬಾ ಮಗನೇ, ರಕ್ಷಣೆ ಒಂದು ಬಾ. ಹಲ್ಲೆಲೂಯ. ಈಗ ನಮ್ಮ ಆಪರೇಟ್ ಮಾಡುವ ಪ್ರವೀಣ ರಕ್ಷಣೆ ಹೊಂದಿದ್ದಾನೆ ಇಲ್ಲ? ಬಾಪ್ತಿಸಮ್ ತಗೊಂಡಿಲ್ಲಪ್ಪ. ಹೆಂಗ್ ತಗೊಂಡೆ? ಅಲ್ಲ, ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲೇ ಕೊಡೋದು, ಬೇರೆ ಹೆಸರಿನಲ್ಲೇ ಅಂತ ಕೊಡಕ್ಕಿಲ್ಲ. ಓಕೆ. ಈಗ ಇದರ ರಕ್ಷಣೆ ತಗೊಂಡ. ಇವಾಗ ಇದನ್ನ ಸ್ನೇಹಿತರಲ್ಲಿ ಕೂಡ ಒಳ್ಳೆ ಗಾಡಿ ಇರೋರು ಇದ್ದಾರೆ, ಒಳ್ಳೆ ಮನೆ ಇರೋರು ಇದ್ದಾರೆ. ಅವ್ರಿಗೆ ರಕ್ಷಣೆ ಐತಪ್ಪ? ರಕ್ಷಣೆ ಇಲ್ಲ. ಈಗ ಅರ್ಥ ಮಾಡ್ರಿ, ದೇವ್ರು ಕರೆದನಲ್ಲ, ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಹೆಸರಿಡಿದು ಕರೆದನಲ್ಲ, ಮುಂದೆ ಹೇಳುತ್ತೆ ಅದು ಹೋದ್ರಿ, ನೀನು ಪ್ರವೀಣ, ನೀನು ದೇವ್ರು ಹೇಳ್ತಾನೆ ನೀನು ನನ್ನವನು. ಹಲ್ಲೆಲೂಯ. ಹಲ್ಲೆಲೂಯ. ಯಾವ ಮನೆ ನೀನು ನನ್ನವನು ಅನ್ನಕ್ಲ, ಸತ್ತ ಮೇಲೆ ಅವನ ಹೊರಗೆ ಒಣಕಿರಿ ಅಂತದ. ಹಲ್ಲೆಲೂಯ. ಯಾವ ಕಾರು ನೀನು ನನ್ನವನು ಅನ್ನಕ್ಲ, ಅವನು ಇದ್ದಾಗ ಮಾತ್ರ ಅವನ ಕುಂದಿಸಿ ಅನ್ನತ್ತೆ. ಅದೇ ಕೆಟ್ಟೋಯ್ತ ಕುಂತ್ ಬಿಡಬೇಡ, ಓ ನಡೆ ಅಂತತೆ. ಆದ್ರೆ ದೇವ್ರು ಹೇಳ್ತಾನೆ ಹೆಸರಿಡಿದು ಕರೆದವನು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ಕೂತಿರುವ ನಾವೆಲ್ಲರೂ ರಕ್ಷಣೆ ಹೊಂದಿದ ಸುಮ್ಮನೆ ಹೊಂದಿಲ್ಲ, ನಮ್ಮನ್ನು ಕರೆದಿದ್ದಾನೆ. ಎಲ್ಲರೂ ದೇವರು ನಮ್ಮನ್ನು ಕರೆದಿದ್ದಾನೆ. ಹೆಂಗ್ ಕರೆದಾನೆ? ಹೆಸರಿಡಿದು ಕರೆದಿದ್ದಾನೆ. ಹಲ್ಲೆಲೂಯ. ಮಗನೇ, ರಕ್ಷಣೆ ಒಂದು ಬಾ. ಹಲ್ಲೆಲೂಯ. ಮಗಳೇ, ರಕ್ಷಣೆ ಒಂದು. ನೀನ್ ಬಾಪ್ತಿಸಮ್ ತೆಗೆದುಕೋ, ನೀನ್ ಭಕ್ತಿಯಲ್ಲಿ
ಬೆಳಿ ಅಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇನ್. ಕರೆದು ಅಲ್ಲಿಗೆ ಬಿಟ್ಟಿಲ್ಲ. ದೇವ್ರ ವಾಕ್ಯ ಹೇಳ್ತೆ, ನೀನು ನನ್ನವನೇ. ಹಲ್ಲೆಲೂಯ. ನನಗೆ ಈ ಮಾತು ಬಹಳ ಇಷ್ಟ. ಈ ಲೋಕದಲ್ಲಿ ಯಾರು ಈತ ನನ್ನತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ನನ್ನವನಂತ ಕರೆದಿದ್ದಾನೆ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಮಾತಾಡ್ಕೊಂಡು ಗಮನಿಸ್ರಿ, ನಮ್ಮ ಸ್ವಂತ ದೇವರೇ ಅವ್ರು ನಮ್ಮರೆಲ್ಲ ಅಂದ್ಬಿಡ್ತಾರೆ ಕೆಲವು ಸಾರಿ. ಆದರೆ ದೇವರು ಹೇಳುತ್ತಾನೆ, ನೀನ್ ನನ್ನವನು. ಹಲ್ಲೆಲೂಯ. ರಕ್ಷಣೆ ಹೊಂದಿದ ನೀನ್ ನನ್ನವನು. ಆಮೇನ್. ದೇವರ ವಾಕ್ಯದಲ್ಲಿ ನಿಂತ ನೀನು ನನ್ನವನು. ಆಮೇನ್. ಹಲ್ಲೆಲೂಯ. ನಾವು ನೀವೆಲ್ಲರೂ ಯಾರ ಕಡೆಯವರು ಹೇಳ್ರಿ? ಯಾರ ಕಡೆಯವರು ನಾವೆಲ್ಲರೂ? ಯಾರ ಕಡೆಯವರು ನಾವೆಲ್ಲರೂ? ನಾವು ಸೈತಾನ್ ಕಡೆಯವರಲ್ಲ. ಸೈತಾನ್ ನಮ್ಮನ್ನ ಹೆಸರಿಡಿದು ಕರೆದಿಲ್ಲ. ಸೈತಾನ್ ನೀನು ನನ್ನವನಂದಿಲ್ಲ. ದೇವರು ಹೇಳ್ತಾನೆ, ನಿನ್ನ ಹೆಸರಿಡಿದು ಕರೆದಿದ್ದಾನೆ, ನೀನ್ ನನ್ನವನು. ಹಲ್ಲೆಲೂಯ, ಹಲ್ಲೆಲೂಯ. ಈ ಭೂ ಪ್ರಪಂಚದಲ್ಲಿ ದೇವರು ಆತನು ನಮ್ಮನ್ನು ತನ್ನವರಾಗಿ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯ. ಈಗ ನೀವೇನ್ ಮಾಡ್ಬೇಕು ಹೇಳ್ರಿ? ಆತನ್ನು ಕೂಡ ನಮ್ಮವರಾಗಿ ಮಾಡಿಕೊಳ್ಳಬೇಕು. ಏನಾಗಿ ಮಾಡ್ಕೊಳ್ಬೇಕು ಹೇಳ್ರಿ? ಮಾತಾಡ್ರಿ. ಈಗ ದೇವ್ರನ್ನ ನಾವೇನ್ ಮಾಡಬೇಕು? ನಮ್ಮವರಾಗಿ ಮಾಡ್ಕೊಳ್ಬೇಕು. ಹೀಗೆ ಗಮನಿಸ್ರಿ, ದೇವರು ನಮ್ಮೆಲ್ಲರನ್ನ ನನ್ನವನು, ನೀನು ನನ್ನವನಂತ ಕರೆದನ. ಈಗ ನಾವು ಕೂಡ ಹೇಳ್ಬೇಕು, ದೇವ್ರೆ ನೀನು ಕೂಡ ನನ್ನವನು. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಕೂಡ ನನ್ನವರು ಅನ್ಬೇಕು. ಆಮೇನ್. ಜನರು ಅಂತಾರೆ ಹಂಗಂದರೆ ಯಾರು ಕೂಡ ಗಮನಿಸ್ರಿ, ದೇವರಿಗೆ ಯಾವಾಗಲೂ ಕೂಡ ಮಹಿಮೆ ಪಡಿಸುತ್ತಾರೆ. ಆಮೇನ್. ಹಲ್ಲೆಲೂಯ. ದೇವರಿಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತಾರೆ. ಆಮೇನ್. ಇಲ್ಲಿ ನೋಡುವುದಾದ್ರೆ ವಾಕ್ಯದಲ್ಲಿ ನೋಡ್ತೇವೆ, ನೀನು ನನ್ನವನಂತೇಳಿ ದೇವರು ನಮ್ಮನ್ನು ಕರಿತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಸಾರಿ ಬೈಬಲಲ್ಲಿ ಪರಮಗೀತೆ ಓದಿರಾ ಬಹಳ ಜನರು? ಪರಮಗೀತೆಯಲ್ಲಿ ಒಬ್ಬ ಸ್ತ್ರೀ ಬಗ್ಗೆ ನೋಡುತ್ತೇವೆ. ಆ ಸ್ತ್ರೀ ಹೆಸರೇನು ಹೇಳ್ರಿ? ಶುಲೇಮಿತಿ. ಹಲ್ಲೆಲೂಯ. ಆ ಸ್ತ್ರೀ ಹೆಸರೇನು? ಶುಲೇಮಿತಿ. ಆ ಸ್ತ್ರೀ ಹೇಳ್ತಾಳೆ, ತೆಗಿರ ವಾಕ್ಯ ಓದೋಣ. ಪರಮಗೀತೆ 2ನೇ ಅಧ್ಯಾಯ 16ನೇ ವಚನ ವಾಕ್ಯ ಓದೋಣ. ಪರಮಗೀತೆ 2ನೇ ಅಧ್ಯಾಯ 16ನೇ ವಚನ ವಾಕ್ಯ ಓದ್ರಿ ಬೇಗ. ಎನಿನಿಯೇನೋ ನನ್ನವನೇ, ನಾನು ಅವನವಳೆ. ಹಲ್ಲೆಲೂಯ. ಇದು ಅರ್ಥ ಆಯ್ತಾ? ಓದಿದ್ರಲ್ಲ, ಎನಿನಿಯೇನೋ ನನ್ನವನೇ, ನಾನು ಅವನವಳೆ. ಅರ್ಥ ಆಯ್ತಾ? ಇಲ್ಲಿ ಸೊಲೊಮೋನನ ಬಗ್ಗೆ ಈ ಶುಲೇಮಿತಿ ಮಾತನಾಡ್ತಾ ಇದ್ದಾಳೆ. ಬಟ್ ಆದರೆ ಆತ್ಮಿಕ ಜೀವಿತ ನಾವು ಗಮನಿಸಿದರೆ ಆ ಎನಿನಿಯನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ನಾವೆಲ್ಲರೂ ಕೂಡ ಹೆಂಗಿರ್ಬೇಕಂದ್ರೆ, ಆ ಎನಿನಿಯನು ಅಂದ್ರೆ ಆ ಸರ್ವಶಕ್ತನು, ಆ ದೇವರು ನನ್ನವನು. ಸಭೆ ಮೊದಲಿಗಿತ್ತಿಗೆ ಹೋಲಿಸಿದೆ. ಹಲ್ಲೆಲೂಯ. ನಾವೆಲ್ಲರೂ ಮೊದಲಿಗಿತ್ತಿಯ ಸಭೆಯಲ್ಲಿ ನಿಲ್ಲಬೇಕು. ಆಮೇನ್. ನಾವು ಆತನವರು. ಆಮೇನ್. ಹಲ್ಲೆಲೂಯ. ನಾವೆಲ್ಲರೂ ಯಾರು ಹೇಳ್ರಿ? ಆತನವರು. ಆತನು ನನ್ನವನಾಗಿರ್ಬೇಕು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನೀವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಪ್ರೀತಿಗಳು ದೇವ ಜನರೇ. ಎಷ್ಟು ಜನರು ದೇವರನ್ನ ನನ್ನವನಂತೇಳಿ ಸ್ವೀಕಾರ ಮಾಡಿಕೊಂಡು ಆತನಿಗೆ ಪ್ರಾಮುಖ್ಯತೆ ಕೊಡ್ತಾರೋ ಅವರ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳು ನಡೆಯುತ್ತವೆ. ಆಮೇನ್. ಹಲ್ಲೆಲೂಯ. ಅವರ ಜೀವಿತದಲ್ಲಿ ಮಹತ್ವದ ಕಾರ್ಯಗಳು ನಡೆಯುತ್ತವೆ. ಹಲ್ಲೆಲೂಯ. ಅವರ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಕ್ಯಾರೆಕ್ಟರ್ ಮತ್ತು ಒಂದು ಶ್ರೇಷ್ಠವಾದ ಅಭಿವೃದ್ಧಿ, ಒಂದು ಶ್ರೇಷ್ಠವಾದ ಅವ್ರ ಜೀವಿತದಲ್ಲಿ ಉನ್ನತೆ ಬರುತ್ತವೆ. ಆಮೇನ್. ಯಾಕೆ ಮಾತಾಡ್ತೀನಿ ಅಂದ್ರೆ, ಬೈಬಲಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಮಗ್ದಲದ ಮರಿಯಳು. ಯಾರು? ಮಾತಾಡ್ರಿ. ಆ ಸ್ತ್ರೀ ಹೆಸರೇನು ಹೇಳ್ರಿ? ಮಗ್ದಲದ ಮರಿಯಳು. ಆಕೆಗೆ ಎಷ್ಟು ದೇವ ಹಿಡಿದಿತ್ತು ಹೇಳ್ರಿ? ಎಷ್ಟು ದೇವಗಳು? ಒಂದು ದೇವ್ ಹಿಡಿದ್ರೆ ಬಿಡಿಸೋದು ಕಷ್ಟ ಅಲ್ಲ? ಒಂದು ದೇವ್ ಹಿಡಿದ್ರೆ ಬಿಡಿಸೋದು ಕಷ್ಟ ಕೆಲವೊಬ್ಬರಿಗೆ. ಸಾತಾನ. ಆ ಸ್ತ್ರೀಗೆ 7 ದೆವ್ವಗಳು ಹಿಡಿದಿದ್ರೆ ಆ ಸ್ತ್ರೀ ಜೀವಿತ ಕುಗ್ಗಿ ಹೋಗಿದೆ. ದೆವ್ವಗಳು ಆಕೆ ಪರಿಸ್ಥಿತಿಯನ್ನ ಪೂರ್ತಿಯಾಗಿ ಹಿಂಡಿಬಿಟ್ಟಿದೆ. ಹಲ್ಲೆಲೂಯ. ಕೆಲವೊಬ್ರು ಹೇಳ್ತಾರಲ್ಲ, ನನ್ನ ಜೀವಿತ ಅಳೋ ಬಿಟ್ರೆ ಬೇರೆ ಏನು ಇಲ್ಲ ಅಂತೇಳಿ. ದೆವ್ವಗಳ ಕಾರ್ಯವು ಯಾವ ಕಾರ್ಯ ಹೇಳ್ರಿ? ಅವು ದೆವ್ವಗಳ ಕಾರ್ಯವು. ಹಲ್ಲೆಲೂಯ. ದೇವರ ಮಕ್ಕಳ ಜೀವಿತದಲ್ಲಿ ಕಣ್ಣೀರು ಬರಲ್ಲ ಅಂತ ಹೇಳ್ತಿಲ್ಲ, ಕಣ್ಣೀರು ಬರುತ್ತೆ. ಬಟ್ ಆದ್ರೆ ಒಂದು ಧೈರ್ಯ ಇರುತ್ತೆ. ಯಾಕೆ? ದೇವ್ರು ಹೇಳ್ದನಲ್ಲ, ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ. ಹಲ್ಲೆಲೂಯ. ಅದೆಷ್ಟೋ ಜನರ ಜೀವಿತದಲ್ಲಿ ಕಣ್ಣೀರು ಧಾರೆಯಾಗಿ ಹಿಂಡು ಬಿಟ್ಟಿರ್ತಾನೆ ಸೈತಾನ್. ಅವನ್ನ ಓಡಿಸ್ಬೇಕು. ನಾವೇನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು ಹೇಳ್ರಿ? ಓಡಿಸ್ಬೇಕು. ಈ ಮಗ್ದಲದ ಮರಿಯಳಿಗೆ 7 ದೆವ್ವಗಳಿದೆ. ಎಷ್ಟು ದೆವ್ವಗಳಿದೆ? 7 ದೆವ್ವಗಳಿದ್ರೆ ಯೇಸುವಿನ ಬಳಿ ಕರ್ಕೊಂಡ್ಬಂದ್ರು. ಯೇಸು ಸ್ವಾಮಿ ಆ ದೆವ್ವಗಳನ್ನು ಏನ್ ಮಾಡಿದ್ರಿ?
ಓಡಿಸಿದ ಮೇಲೆ ಆಕೆ ಸಾಮಾನ್ಯ ಸ್ತ್ರೀಯಾದ್ಲು. ಹಲ್ಲೆಲೂಯ. ಆಕೆಯೊಳಗಿನ ಯಾವ ಬಲಹೀನತೆ ಇಲ್ಲ, ಏನಿಲ್ಲ. ಆಕೆ ಯಾವಾಗಾದ್ರೂ ಚೆನ್ನಾಗಾದ್ಲೋ ಅವತ್ತಿಂದ ದೇವ್ರಿಗೋಸ್ಕರ ನಿಂತ್ಲು. ಆಮೇನ್. ಆ ಸ್ತ್ರೀ ಏನ್ ಮಾಡ್ದೇಳ್ರಿ? ಹಲ್ಲೆಲೂಯ. ಆದ್ರೆ ನಮ್ಮ ಚರ್ಚೆಯಲ್ಲಿ ಕೆಲವು ಸ್ತ್ರೀಯರು ಅದಾರ, ಕೆಲ್ಸಕ್ಕೆ ನಿಂದಿರ್ತಾರ, ಮನೆ ಬಟ್ಟೆ ಹೋಗಕ್ಕೆ ನಿಂದಿರ್ತಾರ, ಕೆಲವೊಬ್ರು ಯಾವ್ದಕ್ಕೋ ನಿಂದಿರ್ತಾರ, ದೇವ್ರಿಗೋಸ್ಕರ ನಿಂದಿರಕ್ಕಲ್ಲ. ಆ ಮಗ್ದಲದ ಮರಿಯಳ ಜೀವಿತವನ್ನು ಗಮನಿಸಿದ್ರೆ, ಆ ಸ್ತ್ರೀ ಯೇಸು ಸ್ವಾಮಿ ಯಾವಾಗ ದೆವ್ವ ಬಿಡಿಸಿದೋ ಅವಾಗಿಂದ ಆಕೆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾಳೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾಳೆ. ಯಾಕೆ ಸ್ತ್ರೀ ಬಗ್ಗೆ ಹೇಳ್ತಾನೆ ಅಂದ್ರೆ, ನಿನ್ನೆ ಏನೋಯ್ತು ಹೇಳ್ರಿ, ಎಲ್ಲರೂ ಸ್ಟೇಟಸ್ ಹಾಕಿದ್ರಿ ವುಮೆನ್ಸ್ ಡೇ. ಈಗ ಗಮನಿಸ್ರಿ, ಯಾಕೆ ನಾನು ಆ ಸ್ತ್ರೀ ಬಗ್ಗೆ ಹೇಳ್ತೇನೆ ಅಂದ್ರೆ, ಗಮನಿಸ್ರಿ, ಇಲ್ಲಿ ಶುಲೇಮತಿ ಹೇಳಿದ ಕೂಡ ಏನ್ ಹೇಳ್ರಿ, ನೀನು ನನ್ನವನೇ, ನಾನು ಅವನವಳೆ. ಹಲ್ಲೆಲೂಯ. ಹಂಗಂತೇಳಿ ಪುರುಷರಿಗೆ ಯಾರಿಗೆಲ್ಲ ಅಂತಾರೆ, ಎಲ್ಲರಿಗೂ ಕೂಡ ನಾವು ದೇವರನ್ನ ನಮ್ಮವರಾಗಿ ಮಾಡ್ಕೊಳ್ಬೇಕು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಈ ಮಗ್ದಲದ ಮರಿಯಳ ಸ್ತ್ರೀ ಬಗ್ಗೆ ಹೇಳ್ತಿದ್ದೀನಲ್ಲ, ಈ ಸ್ತ್ರೀ ಯಾವಾಗಾದ್ರೆ ಸ್ವಸ್ಥತೆ ಹೊಂದಲೋ ಯೇಸುವನ್ನು ಹಿಂಬಾಲಿಸ್ತಾ. ಯೇಸು ಸ್ವಾಮಿ ಸ್ಟೋರಿ ಎಲ್ಲ ಗೊತ್ತಲ್ಲ ನಮ್ಮೆಲ್ಲರಿಗೆ. ಎಷ್ಟು ವರ್ಷ ಬದುಕಿದ ಶಾರೀರಿಕವಾಗಿ? ಎಷ್ಟು ವರ್ಷ ಇದ್ದ? 33 ವರ್ಷ. ಹಲ್ಲೆಲೂಯ. ಅಷ್ಟು ದಿನ ಇದೆ. ಎಷ್ಟು ವರ್ಷ ಸೇವೆ ಮಾಡ್ದ? 3.5 ವರ್ಷ ಸೇವೆ ಮಾಡ್ದ. 3 ವರ್ಷ 6 ತಿಂಗಳು ಸೇವೆ ಮಾಡ್ದ. ಈಗ ಗಮನಿಸ್ರಿ, ಆ ಸೇವೆಯ ಕಾಲಾವಧಿಯಲ್ಲಿ ಗಮನಿಸೋದಾದ್ರೆ, ಆ ಮಗ್ದಲದ ಮರಿಯಳು ಯೇಸುವನ್ನು ನಂಬಿದಳು, ಯೇಸುವಿನ ಹಿಂದೆ ಹೋಗ್ತಾ ಇದ್ದಾಳೆ, ಅನೇಕ ಪ್ರಾರ್ಥನೆಗಳಿಗೆ ಸೇರ್ತಾ ಇದ್ದಾಳೆ, ಅನೇಕ ಪ್ರಾರ್ಥನೆಗೆ ಹೋಗಿ ದೇವರನ್ನ ಘನಪಡಿಸ್ತಾ ಇದ್ದಾಳೆ ಆ ಸ್ತ್ರೀ. ಆದ್ರೆ ಯೇಸು ಸ್ವಾಮಿ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತು. ಈಗ ಅದೆಷ್ಟೋ ಜನರು ಉಪವಾಸ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಹೇಳ್ರಿ? ಉಪವಾಸ ಪ್ರಾರ್ಥನೆ, ಲೆಂಟ್ ಡೇಸ್ ಅಲ್ಲ, ಅಂದ್ರೆ ಆ ಶಿಲುಬೆಯ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಗಮನಿಸೋದಾದ್ರೆ, ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ರು. ಏನ್ ಮಾಡಿದ್ರಿ? ಶಿಲುಬೆಗೆ ಹಾಕಿದ್ರ ಇಲ್ಲ? ಈಗ ಬರುತ್ತೆ ನೆಕ್ಸ್ಟ್ ಮಂತ್, ಏನು? ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವನ್ನು ಶಿಲುಬೆಗೆ ಹಾಕಿದ್ರು. ಶಿಲುಬೆಗೆ ಹಾಕಿದ ಮೇಲೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನದ ಹೇಳ್ರಿ? ಏನ್ ಕೊಟ್ಟ ಶಿಲುಬೆಯಲ್ಲಿ? ಎಲ್ಲರೂ ಹೋಗ್ರಪ್ಪ ಒಂದೊಂದು ಪಪ್ಪರಿಮೆಂಟ್ ತಗ್ರಂತ ಕೊಟ್ಟ ಅಂತೇಳ್ರಿ. ಏನ್ ಕೊಟ್ಟ ಯೇಸು ಸ್ವಾಮಿ ಶಿಲುಬೆಯಲ್ಲಿ? ಏನ್ ಕೊಟ್ಟಪ್ಪ? ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟ. ಹಲ್ಲೆಲೂಯ. ಯಾವಾಗಾದ್ರೆ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟೋ ಯೇಸುವನ್ನು ತೆಗೆದುಕೊಂಡಾಗ ಎಲ್ಲಿಟ್ಟು ಹೇಳ್ರಿ? ಎಲ್ಲಿಟ್ರು? ಮಾತಾಡ್ರಿ, ಎಲ್ಲರೂ ಮಾತಾಡ. ಎಲ್ಲಿಟ್ರು? ಸತ್ತವ್ರನ್ನ ತಗೊಂಡೋಗಿ ಎಲ್ಲಿಕ್ತಾರ? ಮನೆಗೆ ಇಟ್ಕೊಂತಾರ? ಇಲ್ಲ. ಹಲ್ಲೆಲೂಯ. ಸಮಾಧಿಯಲ್ಲಿಟ್ರು. ಸಮಾಧಿಯಲ್ಲಿಟ್ಟಾಗ ಯಹೂದ್ಯರ ಪದ್ಧತಿ ಹೆಂಗಂದ್ರೆ, ಮತ್ತೆ 3ನೇ ದಿನದಲ್ಲಿ ಬಂದು ಆ ಬಾಡಿಗೆ ಪರ್ಫ್ಯೂಮ್ ಹಾಕ್ತಾರೆ, ಸುಗಂಧ ದ್ರವ್ಯ ಹಾಕ್ತಾರೆ. ಈಗ ಗಮನಿಸ್ರಿ, ಹಂಗ ಹಾಕಕ್ಕೆ ಮಗ್ದಲದ ಮರಿಯಳು ಇನ್ನು ಕೆಲವರು ಸ್ತ್ರೀಯರು ಏನ್ ಮಾಡೋರಂತೆ, ಮುಂಜಾನೆ ಇನ್ನು ಕತ್ತಲಿರುವಾಗ ಬಂದ್ರಂತ. ಅವ್ರು ಬಂದು ನೋಡ್ತಾ ಇದ್ದಾರೆ, ಸಮಾಧಿಯಲ್ಲಿ ಯಾರಿಲ್ಲ ಹೇಳ್ರಿ? ಯೇಸು ಸ್ವಾಮಿಗಿಲ್ಲ. ಸಮಾಧಿಯಲ್ಲಿ ಉಣಿಸಿಟ್ಟಿವಿ, ಸಮಾಧಿಯಲ್ಲಿ ಉಣಿಟ್ಟಿವಿ, ಈಗ ಏನಿಲ್ಲ. ಆಕೆಗೆ ಭಯ ಆಗ್ಬಿಡ್ತು, ಯೇಸು ಸ್ವಾಮಿನ ಯಾರನ್ನ ತಗೊಂಡೋಗ್ಬಿಟ್ರೇನೋ. ಯಾರಿಗೆ? ಯಾಕೆ? ಆಕೆ ಉದ್ದೇಶ ಅಂದ್ರೆ, ಯೇಸು ಬದುಕಿದ್ರು ಆತ ನನ್ನವನೇ, ಆತನ ಸಮಾಧಿಯಲ್ಲಿದ್ರು ಆತ ನನ್ನವನಂತ ತಿಳ್ಕೊಂಡಳ ಆಕೆ. ನಾವು ಕೆಲ್ಸಕ್ಕೆ ಬರಿರ್ತಾರೆ, ದಾರಾಗಿರಲ್ಲ, ಆತ ನಮ್ಮ ತಪ್ಪ, ಆತ ನಮ್ಮ ತಪ್ಪ, ಅವ್ರು ನಮಗೆ ಸಂಬಂಧ ಇಲ್ಲ, ಆತ ನಮ್ಮ ತಪ್ಪ. ಹಲ್ಲೆಲೂಯ. ಈ ಮಗ್ದಲದ ಮರಿಗಳು ಗಮನಿಸ್ರಿ, ಸಮಾಧಿಯಲ್ಲಿ ಯೇಸು ಇಲ್ಲಾಗ ಗೋಳಾಡ್ತಿಲ್ಲ. ಹೋಗ್ದು ಪೇತ್ರನ ಕರ್ಕೊಂಬಂದ್ಲು. ಪೇತ್ರರೆಲ್ಲ ಸಮಾಧಿ ಎಲ್ಲ ಸರ್ಚ್ ಮಾಡ್ದೆ, CID ಮಾಡ್ದಂಗ. CID ಆಫೀಸರ್ಸ್ ಹೆಂಗ್ ಚೆಕ್ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ದ. ಅಯ್ಯೋ ಮರಿಯಳೆ ಇಲ್ಲಮ್ಮ, ಓಡಬಿಡಂಬ, ಆಮೇಲೆ ಇದ್ರು ಸುಮ್ಮನೆ ಕಷ್ಟ. ಯಾಕಪ್ಪ? ಕೊಲ್ಲಿ ಬಿಡ್ತಾರ ನಮ್ಮನ್ನ. ಆಲ್ರೆಡಿ ಯೇಸುವಿನ ಶಿಲುಬೆಗೆ ಹಾಕಿದಾರ. ಇನ್ನು ನಾವೇನಾದ್ರೂ ಈ ಪರಿಸಾಯರ ಸದ್ದುಕಾಯರ ಕಣ್ಣಿಗೆ ಏನಾದ್ರು ಬಿದ್ದೀವಂದ್ರೆ ನನ್ನ ಮೊದಲು ಹೊಡಿತಾರ. ಯಾಕಂದ್ರೆ ಆಲ್ರೆಡಿ ಯೇಸುವಿನ ಹಿಡ್ಕೊಂಡಾಗ ಕತ್ತಿ ತಗೊಂಡು ಒಬ್ಬನ ಕಿವಿ ಕಟ್ ಮಾಡಿ ನಾನು ಬಿಡಲ್ಲ ಅವರು. ನಾನು ಹೋಗ್ತೀನಿ ಅಂತೇಳಿ ಹೋಗ್ಬಿಟ್ಟ ನೀರು ಅಲ್ಲಿ ಬರದಲ್ಲ. ಬಟ್ ಅವ್ರು ಹಂಗಿರ್ಬೋದು ಸನ್ನಿವೇಶ. ಯಾವಾಗಾದ್ರೆ ಈ ಪೇತ್ರನು ಹೋಗ್ಬಿಟ್ಟು ಮಗ್ದಲದ ಮರಿಯಳು ಏನ್ ಮಾಡ್ತಾರೆ ಗೊತ್ತಾ? ಆ ಸಮಾಧಿ ಹತ್ರನೇ ಕೂತಿದ್ದಾಳೆ. ಹಲ್ಲೆಲೂಯ. ಎಲ್ಲಿ ಕೂತಿದ್ದಾಳೆ ಆಕೆ? ತೆಗಿರಿ ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 13ನೇ ವಚನ ಓದೋಣ ಬೇಗ.
ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 13ನೇ ವಚನ, ಬೇಗ ಬೇಗ ಓದಿ. ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ ನನ್ನ ಸ್ವಾಮಿಯನ್ನು, ನೋಡ್ರಿ ಅಲ್ಲಿ ಹೇಳ್ತಾಳೆ ಆಕೆ, ನನ್ನ, ಏನಂತ ಹೇಳ್ತಾಳೆ ಆಕೆ, ಸಮಾಧಿ ಹತ್ರ ಇದ್ದು ಹೇಳ್ತಾಳೆ ನನ್ನ. ಹಲ್ಲೆಲೂಯಾ. ಇವತ್ತು ಕೆಲವೊಬ್ರು ಕ್ರೈಸ್ತರನ್ನ, ಇವತ್ತು ನಿಮ್ಮ ದೇವ್ರದ್ದು ಪ್ರಾರ್ಥನೆ ಚರ್ಚೆ ಯಾಕೆ ಹೇಳಿದ್ರೆ, ನಮ್ದಲ್ಲ, ನಮ್ಮ ಭಾಷಣ ಮಾಡಿಕೆ ಅಂತ ಅಂದ್ಬಿಡು, ನಾವು ಇದ್ದಿದ್ದೇನೆ. ನಿಮ್ಮ ಚರ್ಚೆ ಪ್ರಾರ್ಥನೆ ಐತೆ ಅಂತಲ್ಲಿ, ಇವತ್ತು ಮೀಟಿಂಗ್ ಐತೆ ಅಂತಲ್ಲ ಅಂದ್ರೆ, ನಮ್ದಲ್ಲ ಬಿಡ, ಅದ ಅವ್ರು ಮಾಡಿ. ಇಲ್ಲಿ ನೋಡ್ರಿ, ಈಗ ಏನಂದ್ರ, ನನ್ನ ಸ್ವಾಮಿ, ಹಲ್ಲೆಲೂಯಾ, ನನ್ನದು ಏಸು ಅನ್ನುವಂಥದ್ದು ನನಗೆ ಸಂಬಂಧಪಟ್ಟಿದಂತ ಆಕೆ ತಿಳ್ಕೊಂಡಿದ್ದಾಳೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನೋಡ್ತಿದ್ವಿ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು, ಯಾರಾದ್ರೂ ಹೇಳಿದ್ರ ತೆಗೆದುಕೊಂಡು ಹೋಗ್ಯಾರ ಅಂತ ಹೇಳಿ, ಆದ್ರೆ ಆಕೆ ಉದ್ದೇಶ ನೋಡ್ರಿ, ಅಲ್ಲಿ ಏಸು ಇಲ್ಲದಕ್ಕೋಸ್ಕರ ನನ್ನ ಸ್ವಾಮಿಯನ್ನು ಯಾರ ತೆಗೆದುಕೊಂಡು ಹೋಗಿದ್ದಾರೆ, ಆತ ನನಗೆ ಎಲ್ಲಿ ಇಟ್ಟಿದಾರೋ ನನಗೆ ಗೊತ್ತಿಲ್ಲ ಅಂದಳು. ಹಲ್ಲೆಲೂಯಾ. ಈಗ ನಾವು ಈ ವಾಕ್ಯವನ್ನು ಗಮನಿಸಿದ್ರೆ, ಮಗ್ದಲದ ಮರಿಯಳು ಯೇಸುವನ್ನು ಆಕೆ ತನ್ನವನನ್ನಾಗಿ ಮಾಡಿಕೊಂಡಿದ್ದಾಳೆ. ಯೇಸು ಸಮಾಧಿಯಲ್ಲಿ ಇಲ್ಲದಿರುವಂಥದ್ದನ್ನು ನೋಡಿ ಆಕೆ ಹೇಳ್ತಾಳೆ, ನನ್ನ ಸ್ವಾಮಿಯನ್ನು ಯಾರೋ ಹೊತ್ತುಕೊಂಡು ಹೋಗಿದ್ದಾರೆ, ಆತನ್ನು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ ಅಂತೇಳಿ ಬಹಳಷ್ಟು ವೇದನೆ ಪಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಆಕೆ ಬೆಳಿಗ್ಗೆ ಬಂದ, ಅಮ್ಮ ಯಾರು ಹುಡುಕ್ತಾ ಇದ್ದೀನಿ ಕೇಳಿದ್ರೆ, ಸಮಾಧಿಯಲ್ಲಿಟ್ಟ ಯೇಸು ಹುಡುಕ್ತೇನೆ, ನಾನೇ ಆ ವ್ಯಕ್ತಿ. ಹಲ್ಲೆಲೂಯಾ. ಯೇಸು ಹೇಳ್ತಾನೆ, ನಾನೇ ಆ ವ್ಯಕ್ತಿ. ಆಗೇನಂತ ಆಕೆ, ರಬೋನಿ ಅಂದ್ರೆ ಗುರುವೇ. ಏನಪ್ಪ, ಏನಂತ ಹೇಳ್ತಾಳ? ಈಗ ಅರ್ಥ ಮಾಡ್ರಿ, ನೀವೆಲ್ಲರೂ ತಿಳ್ಕೊಳ್ಬೇಕು, ಆ ಸ್ತ್ರೀ ಯೇಸು ಸ್ವಾಮಿ ಸಮಾಧಿಯಲ್ಲಿ ಉಣಲ್ಪಟ್ಟಾಗಲೂ ಕೂಡ ಆಕೆ ಮನಸ್ಸಲ್ಲಿ ಏನಂತ ಹೇಳ್ರಿ, ಯೇಸು ನನ್ನವನು. ಆಮೇನ್. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಹೇಳ್ತಾನ, ನಮ್ಮನ್ನು ಸೃಷ್ಟಿ ಮಾಡಿ ಭಯಪಡಬೇಡ, ನಾನು ನಿನ್ನ ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ಕರೆದಿದ್ದೇನೆ, ನೀನ್ ನನ್ನವನಂತ ಹೇಳ್ತಾನ. ನಾವು ಒಂದ್ಸಾರಿ ಆದ್ರು ಆತನ ನನ್ನ ದೇವರು. ಹಲ್ಲೆಲೂಯಾ. ಆತನಿಗೋಸ್ಕರ ಬಾಳುತ್ತೇನೆ. ಆಮೇನ್. ಆತನಿಗೋಸ್ಕರ ನಿಲ್ಲುತ್ತೇನೆ. ಹಲ್ಲೆಲೂಯಾ. ಆತನಿಗೋಸ್ಕರ ನಾನು ಬದುಕ್ತೇನೆ ಅಂತ ಹೇಳ್ಬೇಕು ನಾವು. ಆಮೇನ್. ಅದು ನಮ್ಮ ಆತ್ಮೀಯ ಲಕ್ಷಣ. ಹಲ್ಲೆಲೂಯಾ. ಅದು ನಮ್ಮಲ್ಲಿದ್ರೆ ಸಾಕು, ನಮ್ಮ ಪರಿಸ್ಥಿತಿಗಳೆಲ್ಲವೂ ಬದಲಾಗುತ್ತವೆ. ಆಮೇನ್. ಹಲ್ಲೆಲೂಯಾ. ನಾವು ಸುಮ್ಮನೆ ಯೇಸು ಸ್ವಾಮಿ ನಂಬಿ ಅಂತೇಳಿ ಬಾಯಿಂದ ಹೇಳೋದಕ್ಕಿಂತ ಕ್ರಿಯೆಯಿಂದ ನಾವು ತೋರಿಸ್ಬೇಕು. ಆಮೇನ್. ಪ್ರಾಕ್ಟಿಕಲ್ ಬಹಳ ಪ್ರಾಮುಖ್ಯತೆ. ಆಕೆ ತನ್ನ ಬಾಯಿಂದ ಹೇಳಿಲ್ಲ, ಆಕೆ ಪ್ರಾಕ್ಟಿಕಲ್ ಆಗಿ ಸಮಾಧಿ ಹತ್ರನೇ ಇದ್ದಾಳೆ. ಯೇಸು ಸ್ವಾಮಿಯಿಂದ ಐತಲ್ಲ, ಮರಿಯಳೆ ಸಾಯಿಸಿದಂತ ಅನ್ನುವಂಥ ಜನರು ಕೂಡ ಇರ್ಬೋದೇನೋ, ಬಟ್ ಆದ್ರೂ ಕೂಡ ಆಕೆ ಯಾವುದಕ್ಕೂ ಭಯ ಪಡ್ತಿಲ್ಲ. ಯೇಸುವನ್ನ ನಾನು ನೋಡಬೇಕು. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ಗಮನಿಸ್ರಿ. ಈ ಮಗ್ದಲದ ಮರಿಯಳಿಗಿದ್ದಂಥ ಒಂದು ಗೌರವ ಏನಂದ್ರೆ, ಬೈಬಲ್ ಚರಿತ್ರೆಯಲ್ಲೇ, ಹೊಸ ಒಡಂಬಡಿಕೆಯಲ್ಲೇ ಅಪೋಸ್ತಲರಿಗೆ ಈಕೆ ಬೋಧನೆ ಮಾಡಲು, ಏನ್ ಮಾಡಲಿಕ್ಕೆ ಮಗ್ದಲದ ಮರಿಯಳು? ಅಪೋಸ್ತಲರಿಗೆ, ಶಿಷ್ಯರಿಗೆ, ದೇವರು ಆರಿಸಿಕೊಂಡಂತ ಅಪೋಸ್ತಲರಿಗೆ ಹೋಗಿ ಯೇಸು ಎದ್ದಿದ್ದನಂತೇಳಿ ಆಕೆಯ ಮೂಲಕ ಸುವಾರ್ತೆ ಸಾರಲ್ಪಡ್ತು. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಗಮನಿಸ್ರಿ, ಮೊಟ್ಟ ಮೊದಲನೇದಾಗಿ ಯೇಸು ಎದ್ದಿದ್ದಾನಂತೇಳಿ ಗೊತ್ತಾಗಿದೆ ಯಾರಿಗೆ ಹೇಳ್ರಿ? ಮಗ್ದಲದ ಮರಿಯಳಿಗೆ. ಯಾಕೆ? ಆಕೆ ಯೇಸುವನ್ನು ತನ್ನವನಾಗಿ ಮಾಡಿಕೊಂಡಿದ್ಲು. ಆಮೇನ್. ಅದಕ್ಕೋಸ್ಕರ ಯೇಸು ಕೂಡ ಆಕೆಯನ್ನು ಆತನವಳಾಗಿ ಮಾಡಿಕೊಂಡು ಆಕೆಯ ಬಳ್ಳಿಗೆ ಬಂದು ಆಕೆಯನ್ನು ಸಂತೈಸಿ ಆಕೆಯ ಕಣ್ಣೀರನ್ನು ಒರೆಸಿ, ಅಮ್ಮ ನಾನಿದ್ದೇನೆ, ಹೋಗು ನೀನು ಸುವಾರ್ತೆ ಸಾರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಕೆ ಏನ್ ಮಾಡ್ದೆ ಹೇಳ್ರಿ? ಎಲ್ಲೋ ಭಯ ಪಡುತ್ತಾ ಅಡಿಗೆ ಕೂತಂತ ಶಿಷ್ಯರಿಗೆ ಹೋಗಿ ಸುವಾರ್ತೆ ಸಾರಿದ್ಲು. ಏನಂತ ಹೇಳಿ? ಏನಾಗಿದ್ದಾನೆ? ಸಮಾಧಿಯಲ್ಲಿಲ್ಲ, ಆತನು ಎದ್ದಿದ್ದಾನೆ. ಹಲ್ಲೆಲೂಯಾ. ಈ ಸುವಾರ್ತೆ ಮೊಟ್ಟ ಮೊದಲಾಗಿ ಬಂದಿದ್ದೆ ಮಗ್ದಲದ ಮರಿಯಳಿಂದ. ಯಾಕೆಂದ್ರೆ ಆ ಮರಿಯಳು ಯೇಸುವನ್ನು ಏನ್ ಮಾಡಿದ್ರಿ? ತನ್ನವನನ್ನಾಗಿ ಮಾಡಿಕೊಂಡಿದ್ಲು. ಆಮೇನ್. ಇವತ್ತು ನಾವು ಕೂಡ ರೀತಿ ಮಾಡಿಕೊಂಡ್ರೆ ನಮ್ಮ ಮಾತುಗಳು ಅನೇಕರನ್ನ ಬದಲಾಯಿಸುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನ್ ಮಾಡಿ ಹೇಳ್ರಿ? ದೇವರನ್ನ ಪ್ರೀತಿಸೋಣ. ಯಾರನ್ನ ಪ್ರೀತಿಸೋಣ ನಾವು? ಆ ಮಗ್ದಲದ ಮರಿಯಳು ಯಾರನ್ನ ಪ್ರೀತಿಸಿದ್ಲು ಹೇಳ್ರಿ? ಯಾರನ್ನ ಪ್ರೀತಿಸಿದ್ಲು? ದೇವರನ್ನ ಪ್ರೀತಿಸ್ಲಾಕೆ. ನೀವೆಲ್ಲರೂ ಕೂಡ ಯಾರನ್ನ ಪ್ರೀತಿಸ್ಬೇಕಲ್ರಿ? ಯಾಕೆ ನಾವು ದೇವರನ್ನ ಪ್ರೀತಿಸ್ಬೇಕು ಅಂತ? ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆಮೇನ್. ನೀವು ಕೂಡ ಯಾರನ್ನ ಪ್ರೀತಿಸ್ಬೇಕಲ್ರಿ? ನಾವೊಂದು ಆಡ್ತೀವಿ, ಬದುಕುವುದು ಸಾಯುವುದು ನಿನಗಾಗಿಯೇ, ಬದುಕುವುದು
ನಿನಗಾಗಿಯೇ ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಆಸೆ ಬಯಕೆಯೆಲ್ಲ ನಿನ್ನ ಪ್ರೀತಿ ಮಾಡುವುದೇ, ನನ್ನ ಆಸೆ ಬಯಕೆಯೆಲ್ಲ ನಿನ್ನ ಪ್ರೀತಿ ಮಾಡುವುದೇ, ಬದುಕುವುದು ಸಾಯುವುದು ನಿನಗಾಗಿಯೇ, ಬದುಕುವುದು ಸಾಯುವುದು ನಿನಗಾಗಿಯೇ. ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರಾರು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರಾರು. ಹಲ್ಲೆಲೂಯ, ಹಲ್ಲೆಲೂಯ. ಆ ಮಗ್ದಲಾದ ಮರಿಯಳು ಯೇಸುವನ್ನು ಪ್ರೀತಿಸಿದ. ನೀವು ನಾವೆಲ್ಲರೂ ಕೂಡ ಯಾರನ್ನ ಪ್ರೀತಿಸೋಣ ಹೇಳ್ರಿ? ಯಾರನ್ನ ಪ್ರೀತಿಸೋಣ? ಮಾತಾಡಿ. ನಮ್ಮ ಹೃದಯವನ್ನೇ ದೇವರಿಗೆ ಕೊಡೋಣ. ಹಲ್ಲೆಲೂಯ. ಒಂದು ಮಾತು ಹೇಳ್ತೀನಿ, ಯೇಸುವನ್ನು ಪ್ರೀತಿಸಿದ ಜನರಿಗೆ ಕಷ್ಟವಾದರೂ ಸುಖವಾಗಿ ಮಾರ್ಪಡುತ್ತದೆ. ಆಮೇಲೆ ಬೈಬಲಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸ್ತ್ರೀನ ಪ್ರೀತಿಸ್ತಾನೆ 7 ವರ್ಷ. ಯಾರಕ್ಕೆ? ರಾಹೇಳನ್ನ ಯಾಕೋಬನು ಪ್ರೀತಿಸ್ತಾನೆ. ವಾಕ್ಯ ಹೇಳ್ತೆ ಆದಿಕಾಂಡ 29:20 ಯಾಕೋಬನು ರಾಹೇಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು, ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು ಅಂತೆ. ಆಮೆನ್. ಅಂದರೆ ಆ 7 ವರ್ಷ ಪ್ರೀತಿಯಲ್ಲಿ ರಾಹೇಳ 7 ವರ್ಷ ಪ್ರೀತಿ ಮಾಡ್ತಾ ಇದ್ದಾನೆ. ಆ ಬೈಬಲ್ ಅಲ್ಲಿ ಪರ್ಟಿಕ್ಯುಲರ್ ಆ ವಚನದ ಪ್ರಕಾರ, ಹಲ್ಲೆಲೂಯ, ಅಲ್ಲಿ ನಾವು ಸ್ಟಿಕ್ಕರ್ ಆದರೆ ಅಲ್ಲಿ 7 ವರ್ಷ ಪ್ರೀತಿಸಿದ ಆ ವ್ಯಕ್ತಿ ಅಂದರೆ 7 ವರ್ಷ ಸೇವೆ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಏನು ಮಾಡ್ತಾನೆ ಹೇಳ್ರಿ? ಎಂಥ ಸೇವೆ? ಎಂಥ ಸೇವೆ? ಯಾಕೋಬನ ಎಂಥ ಸೇವೆ ಮಾಡೋಣ ಹೇಳ್ರಿ? ಏನು ಸೇವೆ ಮಾಡಿರ್ಬೋದು? ಒಬ್ಬ ರಾಹೇಳಿಗೋಸ್ಕರ ಏನು ಸೇವೆ ಮಾಡಿರ್ಬೋದು ಯಾಕೋಬನ್? ಬೈಬಲಲ್ಲಿ ಏನೈತೆ? ಏನು ಕಾಯ್ತಿದ್ದಂತೆ? ಎಲ್ಲೋ ಅಪ್ಪನ ತೋಟದ ಚೆನ್ನಾಗಿರೋ ವ್ಯಕ್ತಿ ಓಡಿ ಬಂದು ಏನು ಮಾಡ್ತಾನೆ? ಕುರಿ ಕಾಯ್ತಿದ್ದಾನೆ. ಯಾಕೆ? ಪ್ರೀತಿಸಿನಲ್ಲ. ಆ ಪ್ರೀತಿಸಿದ ಸ್ತ್ರೀ ಬೇಕಂತೇಳಿ 7 ವರ್ಷಗಳ ಕಾಲ ಹಗಲು ರಾತ್ರಿ ಅನ್ನದೆ, ಮಳೆ ಗಾಳಿ ಚಳಿ ಅನ್ನದೆ ಏನು ಮಾಡ್ತಿದ್ದಾನೆ ಹೇಳ್ರಿ? ಕುರಿ ಕಾಯ್ತಾ ಇದ್ದಾನೆ. ಅಷ್ಟು ಕಷ್ಟಪಟ್ಟರು ಅದು ಹೆಂಗೆ ಕಾಣ್ತಂತ ಆತನಿಗೆ? ಸ್ವಲ್ಪ ದಿವಸ ಅಂತ ಕಾಣ. ಅಂದರೆ ಆ ಪ್ರೀತಿ ಕಷ್ಟವನ್ನು ಮರೆಸಿತು. ಹಲ್ಲೆಲೂಯ. ನೀವು ದೇವರನ್ನು ಪ್ರೀತಿಸಿದ್ರೆ, ನೀವು ಯಾರನ್ನ ಪ್ರೀತಿಸಿದ್ರೆ? ದೇವರನ್ನ ಪ್ರೀತಿಸಿದ್ರೆ ನಿಮ್ಮ ಕಷ್ಟಗಳು ಕೂಡ ಸ್ವಲ್ಪ ದಿನದಂತೆ ಕಾಣುತ್ತವೆ. ಆಮೆನ್. ಹಲ್ಲೆಲೂಯ. ದೇವರು ಕೂಡ ಹಂಗೆ ಪ್ರೀತಿ ಮಾಡಿ ನಮ್ಮನ್ನು ಕೂಡ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯಾರನ್ನ ಕೊಟ್ಟ ಹೇಳ್ರಿ? ತನ್ನ ಒಬ್ಬನೇ ಮಗನ ಕೊಟ್ಟ. ಆ ಒಬ್ಬನೇ ಮಗನ ಬಂದು ಏನು ಕೊಟ್ಟ ಹೇಳ್ರಿ? ಪ್ರಾಣ ಕೊಟ್ಟ. ಆ ಪ್ರಾಣ ಹೆಂಗ ಅನಿಸ್ತು? ಸ್ವಲ್ಪ ಹೊತ್ತೇ ಅನಿಸ್ತು. ಹಲ್ಲೆಲೂಯ. ತಿರುಗಿ ಎದ್ಬಿಟ್ಟ 3ನೇ ದಿನದಲ್ಲೇ. ಏನಾದ ಯೇಸು ಸ್ವಾಮಿ? ತಿರುಗಿ 3ನೇ ದಿನದಲ್ಲೇ ಎದ್ಬಿಟ್ಟ. ಈಗ ನಾವು ಗಮನಿಸೋದಾದ್ರೆ ನಾವು ನೀವು ಕೂಡ ಯೇಸುವನ್ನು ಬಹಳವಾಗಿ ಪ್ರೀತಿಸೋಣ. ಆಮೇನ್. ಏನ್ ಮಾಡಿ ನಾವೆಲ್ಲರೂ ಕೂಡ ಎಲ್ಲರೂ ಮಾತಾಡ್ಬೇಕು. ನಾವೇನ್ ಮಾಡಿ ಹೇಳ್ರಿ? ಒಬ್ಬರು ಸ್ವರ ಬರಬಾರ್ದು ನನಗೆ, ಇಲ್ಲಿರೋಂಥ ಎಲ್ಲರ ಸ್ವರ ಬರಬೇಕು. ನಾವೆಲ್ಲರೂ ಏನ್ ಮಾಡ್ಬೇಕು ಹೇಳ್ರಿ? ಯಾರನ್ನ ಪ್ರೀತಿಸೋಣ ನಾವು? ಹೆಂಗೆ? ಬಹಳವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಸುವಾಗ ಆತ ನನ್ನವನಂದೇಳಿ ನಮಗೆ ಧೈರ್ಯ ಇರುತ್ತೆ. ದೇವರನ್ನು ನಾವು ಪ್ರೀತಿಸಿದ್ರೆ ನಮಗೆ ಕೂಡ ಧೈರ್ಯ ಇರುತ್ತೆ. ಸೈತಾನ್ ಚಲ್ರೆ, ಆತ ನನ್ನವನು. ಹಲ್ಲೆಲೂಯ. ಆತನ ಯಾರೋ? ಏಸು ಯಾರು ಹೇಳ್ರಿ? ನನ್ನವನು. ಆಮೇನ್. ಒಂದು ಆಡ್ತೀವಲ್ಲ, ನಿನ್ನದೆಲ್ಲ ನನ್ನದೇ, ನನ್ನದೇ ಸುವೆ. ಮತ್ತೆ ನನ್ನದೆಲ್ಲ ನಿನ್ನದೇ. ಹಾಡಕ್ ಚೆನ್ನಾಗೈತೆ. ದೇವ್ರು ನಿನ್ನವನಾಗೆನಾ? ಮಾತಾಡ್ರಿ. ಯೇಸು ನಿನ್ನವನಾಗೆನಾ? ಈಗ ನಾವು ವಾಕ್ಯದಲ್ಲಿ ಹೊಡ್ತೇವಲ್ಲ, ಯಾರನ್ನ ಪ್ರೀತಿಸ್ಬೇಕು ನಾವು ಹೇಳ್ರಿ? ಯಾರನ್ನ ಪ್ರೀತಿಸ್ಬೇಕು ನಾವು? ಯಾಕಂದ್ರೆ ದೇವರು ನಮ್ಮನ್ನು ಏನು ಮಾಡಿದಾನೆ? ಪ್ರೀತಿಸಿದಾನೆ. ನಾವು ಪ್ರೀತಿಸಿದ್ರೆ ಆತ ನನ್ನವನಾಗ್ತಾನೆ, ನಿನ್ನವನಾಗ್ತಾನೆ. ಹಲ್ಲೆಲೂಯ. ಈಗ ಗಮನಿಸ್ರಿ, ನಾವು ಯೇಸುವನ್ನು ಹೆಚ್ಚಾಗಿ ಪ್ರೀತಿಸುವಾಗ ಏನಾಗ್ತದೆ ಗೊತ್ತಾ? ತೆಗೆರೆ ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 8ನೇ 17 ವಚನ. ಬೇಗ ಇನ್ನೊಂದು 10 ನಿಮಿಷದಲ್ಲಿ ವಾಕ್ಯ ಮುಗಿಸ್ಕೊಂಡ. ಜ್ಞಾನೋಕ್ತಿ 8:17 ಓದ್ರಿ.
ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಏಸು ಹೇಳ್ತಾನೆ ಗಮನಿಸ್ರಿ, ಯೆಹೋವ ದೇವರು ಹೇಳ್ತಾನೆ ಗಮನಿಸ್ರಿ, ನನ್ನನ್ನು ಪ್ರೀತಿಸುವವರನ್ನು ನಾನೇನು ಮಾಡ್ತೇನೆ? ಪ್ರೀತಿಸುತ್ತೇನೆ. ಈಗ ನಾವು ದೇವರು ನಮ್ಮವನ್ನಾಗಬೇಕಂದ್ರೆ ಫಸ್ಟ್ ನಾವು ದೇವರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ. 2000 ವರ್ಷಗಳಿಂದ ಯೇಸು ಕ್ರಿಸ್ತ ನಮಗೋಸ್ಕರ ಒಂದು ಪ್ರಾಣವನ್ನು ಕೊಟ್ಟು ಪ್ರೀತಿ ತೋರಿಸಿದ್ದಾನೆ. ಆ ಪ್ರೀತಿಗೆ ಕೊನೆ ಇಲ್ಲ. ಬಟ್ ಆದರೆ ನಾವು ಪ್ರೀತಿಸುವಾಗ ಆ ಪ್ರೀತಿ ಕಂಟಿನ್ಯೂ ಆಗುತ್ತದೆ. ಹಲ್ಲೆಲೂಯಾ. ಆ ಪ್ರೀತಿ ಕಂಟಿನ್ಯೂ ಆಗಿ ಮೂವ್ ಆಗ್ತದೆ. ಆಮೆನ್. ಇಲ್ಲಿ ವಾಕ್ಯ ಹೇಳುತ್ತಲ್ಲ, ಹೀಗಿರಲು ಅಲ್ಲಿ ಏನಂತೇಳಿ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತನೊಂದು ಹಾಡಿದನೆ, ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರೋವರೆಗೂ ನಿನ್ನ ಸೇವೆ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನಾವ್ ಹೇಳ್ತೀವ ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿಸ್ತೇನೆ ಅಂತ ಹೇಳ್ತೀವಿ. ದೇವ್ರ ವಾಕ್ಯ ಹೇಳ್ತೇವೆ, ಮಗನೇ ನನ್ನನ್ನು ನೀನು ಪ್ರೀತಿಸಿದ್ರೆ ನಾನು ನಿನ್ನ ಪ್ರೀತಿಸುತ್ತೇನೆ. ಮತ್ತು ಆತುರದಿಂದ ಪ್ರಾರ್ಥನೆ ಮಾಡುವಾಗ, ಆತುರದಿಂದ ನೀನನ್ನು ಹುಡುಕುವಾಗ, ಹೆಂಗೆ ಚಿಕ್ಕ ಮಕ್ಕಳ ಒಂದು ಆಟ ಆಡ್ತಾರೆ, ಬಚ್ಚಿಟ್ಕೊಳ್ಳೋ ಆಟ. ನಾನು ಎಲ್ಲಿದ್ದೀನಿ, ಎಲ್ಲಿ ಅಡಗಿಕೊಂಡಿದ್ದೀನಿ ಹುಡುಕು, ನಾನು ಎಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಹುಡುಕು. ಹಂಗೆ ಹುಡುಕೋದಲ್ಲ, ದೇವರನ್ನ ಹುಡುಕಬೇಡಿ. ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ನೀನು ನನ್ನ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಆತುರದಿಂದ ಹುಡುಕುವವರು ನನ್ನನ್ನೇನು ಮಾಡ್ತಾರಂತೆ? ಕಂಡುಕೊಳ್ಳುತ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚು ದೇವ್ರನ್ನ ಕಂಡುಕೊಂಡ್ರಿ, ದೇವ್ರು ಇಂಥ ವ್ಯಕ್ತಿಯಪ್ಪ, ಹಿಂಗೇ ಮಾಡ್ತಾನಪ್ಪ ಅಂತ ಕಂಡುಕೊಳ್ಬೇಕು. ಯಾವಾಗ ಕಂಡುಕೊಳ್ತೀವಿ ಗೊತ್ತಾ? ಪ್ರಾರ್ಥನೆ ಮಾಡುವಾಗ ಕಂಡುಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಕಂಡುಕೊಳ್ಳುತ್ತೇವೆ. ಆತುರದಿಂದ ಹುಡುಕುವಾಗ, ಪ್ರೀತಿಯಲ್ಲಿದ್ದು ಆತುರದಿಂದ ಹುಡುಕುವಾಗ ದೇವರಿಂದಲೇ ಉತ್ತರ ಬರಬೇಕು. ಹುಡುಕುವಾಗ ನಾವು ಕಂಡುಕೊಳ್ಳುತ್ತೇವೆ. ಆಮೆನ್. ಯಾವಾಗಾದ್ರೆ ನಾವು ಪ್ರೀತಿಸ್ತೇವೆ, ಆತ ನಮ್ಮನ್ನು ಏನು ಮಾಡ್ತಾನಂತೆ? ಪ್ರೀತಿಸ್ತಾನೆ. ನೆಕ್ಸ್ಟು ನಾವು ದೇವರನ್ನ ಪ್ರೀತಿಸಿದ್ರೆ ಏನಾಗುತ್ತೆ ಗೊತ್ತಾಗ್ರಿ? ವಾಕ್ಯ ಓದಿನ ಜ್ಞಾನೋಕ್ತಿ 8ನೇ ಅಧ್ಯಾಯ 21ನೇ ವಚನ ಹೋದ್ರಿ. ಅದೇ ಅಧ್ಯಾಯ 21ನೇ ವಚನ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ, ಯಾರನ್ನ ಪ್ರೀತಿಸುವವರಿಗೆ? ಒಬ್ರು ನೋಡ್ರಿ, ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಅದ್ರ ವಾಕ್ಯ ಹೇಳುತ್ತೆ, ಯಾವ ವ್ಯಕ್ತಿ ದೇವರನ್ನ ಪ್ರೀತಿಸುತ್ತಾನೋ, ಇಲ್ಲಿ ಹೇಳುತ್ತೆ, ನನ್ನನ್ನು ಪ್ರೀತಿಸುವವರಿಗೆ ಏನ್ ದೊರಕಿಸ್ತಾನಂತೆ? ದನದ ಬಾಧ್ಯತೆಯನ್ನು ದೊರಕಿಸಿ ನಿಮ್ಮ ಪಾಕೆಟ್ಗಳನ್ನು ತುಂಬಿಸ್ತಾನಂತೆ. ಹಲ್ಲೆಲೂಯಾ. ದೇವರು ಕೊಡುವ ಆ ದನದ ಬಾಧ್ಯತೆಯಿಂದ ನಾವೇನಾಗ್ಬೇಕಲ್ರಿ? ತುಂಬಲ್ಪಡಬೇಕು. ಹಲ್ಲೆಲೂಯಾ. ನಾನು ಯಾವಾಗ್ಲಿಕ್ಕೆ ದೇವ್ರನ್ನ ಒಂದೇ, ಮೊದಲೆಲ್ಲ ಬಹಳಷ್ಟು ಸಾರಿ ಅದೇ ಪ್ರಾರ್ಥನೆ, ದೇವ್ರೆ ನನ್ನ ಜೀವಿತದಲ್ಲಿ ಯಾವುದಕ್ಕೂ ಖಾಲಿ ಅನ್ನುವಂಥದ್ದು ಇರಬಾರ್ದು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಯಾವುದಕ್ಕೂ ಖಾಲಿ ಅನ್ನೋಂಥದ್ದು ಇರಬಾರ್ದು. ನಿಮಗೆ ಇರಬಾರ್ದಾ? ಇರಬಾರ್ದು. ಆಮೇನ್. ಕಷ್ಟಗಳಿದ್ರು ಪರವಾಗಿಲ್ಲ, ಖಾಲಿ ಅನ್ನುವಂಥ ಮಾತು ಬರಬಾರ್ದು. ಆಮೇನ್. ಯಾಕಂದ್ರೆ ದೇವರನ್ನ ಯಾರು ಪ್ರೀತಿಸ್ತಾರೋ ಅವರಿಗೆ ದೇವರು ದನದ ಬಾಧ್ಯತೆಯನ್ನು ದೊರಕಿಸುತ್ತಾನೆ. ಮನುಷ್ಯರನ್ನ ಯಾರು ಪ್ರೀತಿಸ್ತಾರೋ ಇದ್ದದ್ದು ಕಳ್ಕೊಳ್ಳುತ್ತಾರೆ. ಹಲ್ಲೆಲೂಯಾ. ಏನಾಗ್ತಾರೆ ಹೇಳ್ರಿ? ಮಾತಾಡ್ರಿ. ದೇವರನ್ನ ಪ್ರೀತಿಸಿದ್ರೆ, ಎಲ್ಲರಿ ದೇವರನ್ನ ಪ್ರೀತಿಸಿದ್ರೆ ಉನ್ನತವಾಗಿರುತ್ತೇವೆ. ದನದ ಬಾಧ್ಯತೆಯನ್ನು ನಮಗೆ ದೊರಕಿಸಿ ನಮ್ಮ ಬೊಕ್ಕಸುಗಳನ್ನು, ನಮ್ಮ ಅಕೌಂಟ್ಗಳನ್ನು, ನಮ್ಮ ಗಾಡ್ರಾಜನ್ನು, ಹೇಳ್ರಿ ನಮ್ಮ ಗಾಡ್ರಾಜನ್ನು ತುಂಬಿಸುತ್ತಾನೆ. ತುಂಬಿಸ್ಬೇಕಾ ಬೇಡ? ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಿಸುತ್ತಾನೆ. ನೆಕ್ಸ್ಟು ಮನುಷ್ಯರನ್ನ ಪ್ರೀತಿಸಿದ್ರೆ, ಹೇಳ್ರಿ ಮನುಷ್ಯರನ್ನ ಪ್ರೀತಿಸಿದ್ರೆ ತುಂಬಿರೋದೆಲ್ಲ ಖಾಲಿ ಆಗ್ತಾ ಬರುತ್ತೆ. ಹಲ್ಲೆಲೂಯಾ. ನಿಮಗೆ ಬಿಟ್ಟಿದ್ದು, ನೀವು ಯಾರನ್ನ ಪ್ರೀತಿಸ್ತೀರಿ? ದೇವ್ರು ಹೇಳ್ದ, ನೀನ್ ನನ್ನವನಂದ. ದೇವ್ರೇನಂತ ಹೇಳನ? ನೀನ್ ನನ್ನವನಂದ. ಇವ ನಾವು ದೇವ್ರೆ ನಿನ್ಕೊಂಡು ನನ್ನವನ ಅಂದ್ಬಿಡಕ ಅಂದ್ರೆ ಏನರ್ಥ? ಆತಂದೆಲ್ಲ ನಮಗೆ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರದು ನಮಗೆ ಹಕ್ಕಿರುತ್ತೆ. ಹಲ್ಲೆಲೂಯಾ. ಆತನ ಯಾವಾಗಾದ್ರೆ ನಮ್ಮವನಾಗ್ತಾನೋ ತುಂಬ್ತಾನೇ ಇರ್ತವೆ. ಹಲ್ಲೆಲೂಯಾ. ಏನ್ ತುಂಬ್ತಿರ್ತಾವ? ನೀರಲ್ಲ, ದನದ ಬಾಧ್ಯತೆಯನ್ನು ಎಲ್ಲಿ ಸಿಗುತ್ತಂತೇಳಿ ದೇವರು ತೋರಿಸ್ತಾನೆ. ಯೋಚನೆ ಅಂದ್ರೆ
ನಿಧಿ ಹುಡ್ಕಕ್ಕೆ ಹೋಗ್ಬೇಕಲ್ಲ, ಕೆಲಸಗಳ ಮಾರ್ಗವನ್ನು ತೆರೆಯುತ್ತಾನೆ. ಹಲ್ಲೆಲೂಯಾ. ಏನು ಮಾಡ್ಬೇಕು, ನಿನ್ನ ಜೀವಿತದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ದೇವರು ಮಾರ್ಗಗಳನ್ನು ತೆರೆಯುತ್ತಾನೆ. ಆಮೇನ್. ದನದ ಬಾಧತೆಯನ್ನು ದೊರಕಿಸಿ ನಮ್ಮ ಬೊಕ್ಕಸುಗಳೆಲ್ಲ ತುಂಬಿ ಜನ ಬಂದಾಗ ಏನಿಲ್ಲ ನೋಡಪ್ಪ, ಎಲ್ಲ ಖಾಲಿ ಪ್ಯಾಕೆಟ್ ಅನ್ನಂಗಿರಕ್ಲ. ಹಲ್ಲೆಲೂಯಾ. ತುಂಬಿಸುತ್ತಾನೆ. ಏನ್ ಮಾಡ್ತಾನೆ ದೇವರು? ತುಂಬಿಸುತ್ತಾನೆ. ಅದಕ್ಕೋಸ್ಕರ ಅಬ್ರಹಾಮನು ದೇವರನ್ನ ಪ್ರೀತಿಸಿದ. ಅಬ್ರಹಾಮನ ಯಾರನ್ನ ಪ್ರೀತಿಸಿದ ಹೇಳ್ರಿ? ಅದಕ್ಕೋಸ್ಕರ ಅಬ್ರಹಾಮನ ಬಗ್ಗೆ ಬೈಬಲ್ ಒಂದು ಮಾತಿದೆ, ಅಬ್ರಹಾಮನು ದೇವರ ಸ್ನೇಹಿತನಂತೆ. ಅಬ್ರಹಾಮನ್ ಯಾರಂತೆ? ಅದಕ್ಕೋಸ್ಕರ ಅಬ್ರಹಾಮನ ಬಗ್ಗೆ ಬೈಬಲ್ ನೋಡ್ತೇವೆ, ಆಶೀರ್ವಾದ ನಿಧಿ. ಹಲ್ಲೆಲೂಯಾ. ಸಂತತಿಗಳಿಗೆ ಮೂಲ ಪಿತೃ. ಆಮೆನ್. ಈಗ ನೀವು ಕೂಡ ದೇವರನ್ನ ಪ್ರೀತಿಸುವಾಗ ಉತ್ತಮವಾಗಿ ಮುಂದೆ ಸಾಗುತ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಕೂಡ ದೇವರನ್ನ ಪ್ರೀತಿಸೋಣ. ಯಾರನ್ನ ಪ್ರೀತಿಸೋಣ ಹೇಳ್ರಿ? ಅಬ್ರಹಾಮನ್ ದೇವರನ್ನ ಪ್ರೀತಿಸಿದಾನೆ. ಎಲಿಯಾಜರ್ ಹೇಳ್ತಾನೆ, ಆದಿಕಾಂಡ 24ನೇ ಅಧ್ಯಾಯ 35ನೇ ವಚನದಲ್ಲಿ ಹೇಳ್ತೆ, ಯೆಹೋವನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿ ಪಡಿಸಿದ್ದಾನೆ ಎಂಬುದಾಗಿ ಎಲಿಯಾಜರ್ ಹೇಳ್ತಾನೆ. ಅಂದ್ರೆ ಒಬ್ಬ ಕೆಲಸ ಹೇಳ್ತಾನೆ, ನನ್ನ ದಣಿ ಬಹಳ ಶ್ರೀಮಂತಪ್ಪ ಅಂತೇಳಿ. ಯಾಕೆ? ಅಬ್ರಹಾಮನ್ ಯಾರನ್ನ ಪ್ರೀತಿಸಿದ ಹೇಳ್ರಿ? ಅಬ್ರಹಾಮನು ಯಾರನ್ನ ತನ್ನವನಾಗಿ ಮಾಡ್ಕೊಂಡು ಹೇಳ್ರಿ? ದೇವ್ರನ್ನ. ಈಗ ನಾವೆಲ್ಲರೂ ಕೂಡ, ದೇವರೇ ನೀನ್ ನನ್ನವನು. ಯಾರು? ಆಲ್ರೆಡಿ ಬೈಬಲಲ್ಲಿ ಯೆಶಾಯ ಹೇಳ್ಬಿಟ್ಟಿ ಜನರಲ್ಲರಿಗೆ, ನೀವು ನನ್ನವರಂತ ಹೇಳ್ಬಿಟ್ಟಿ. ಆ ವಾಕ್ಯ ಓಕೆ, ನಾವು ನಿನ್ನವರೇ, ಆದ್ರೆ ನೀನು ಕೂಡ ನನ್ನ ಕುಟುಂಬದವನು, ನನ್ನ ಮನೆಯಲ್ಲಿ ನೀನು ಕೂಡ ಒಬ್ಬನು. ಹಲ್ಲೆಲೂಯಾ. ಹಂಗನೋ ನೀನು ಯಾವ ವಿಷಯದಲ್ಲಿ ಭಯ ಪಡುತ್ತೀಯೋ, ನೀನು ಯಾವ ವಿಷಯದಲ್ಲಿ ಹಾದು ಹೋಗ್ತಾ ಇದೆಯೋ ಎಲ್ಲವನ್ನು ನೋಡುವ ದೇವರು ಏನ್ ಮಾಡ್ತಾನೆ ಹೇಳ್ರಿ? ಬಲವಾದ ತನ್ನ ಕಾರ್ಯವನ್ನು ಮಾಡುತ್ತಾನೆ. ಆಮೇನ್. ಪ್ರತಿ ವಿಷಯದಲ್ಲಿ ಉತ್ತಮವಾದ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರನ್ನ ಪ್ರೀತಿಸಿದವರು ಯಾರು ಕೂಡ ಏನಾಗಲ್ಲ? ದರಿದ್ರರಾಗಲ್ಲ. ಏನಾಗಲ್ಲ ಹೇಳ್ರಿ? ದರಿದ್ರರಾಗಲ್ಲ. ಏನಾಗ್ತಾರೆ? ಬದಲಾಗಿ ಉತ್ತಮ ಸ್ಥಿತಿಗೆ ಬರುತ್ತಾರೆ. ಆಮೇನ್. ದೇವರು ನಮ್ಮನ್ನು ಉತ್ತಮ ಸ್ಥಿತಿಗೆ ಇಡುತ್ತಾನೆ, ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ದರಿದ್ರರಾಗಲ್ಲ. ಅದಕ್ಕೋಸ್ಕರ ವಾಕ್ಯ ಹೇಳ್ತಾರೆ, ರೋಮ 8:28 ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನ ಪ್ರೀತಿ ಸ್ವರಿತಕ್ಕಾಗಿ ಎಲ್ಲ ಕಾರ್ಯಗಳು. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು, ಯಾವ ವಿಷಯದಲ್ಲಿ ನಾವು ಮುಂದೆ ಸಾಗಬೇಕು, ಎಲ್ಲ ಕಾರ್ಯಗಳನ್ನ ದೇವರು ಮಾಡುತ್ತಾನೆ. ಆಮೇನ್. ಏನ್ ಮಾಡ್ತಾನೆ ದೇವರು? ಅದಕ್ಕೋಸ್ಕರ ನಾವು ಕೂಡ ಯಾರನ್ನ ಪ್ರೀತಿಸೋಣ? ಮಾತಾಡ್ರಿ. ಯಾರನ್ನ ಪ್ರೀತಿಸೋಣ ನಾವೆಲ್ಲರೂ? ಮಾತಾಡ್ರಿ. ನಾವೆಲ್ಲರೂ ಯಾರನ್ನ ಪ್ರೀತಿಸೋಣ? ದೇವರು ನಮ್ಮವನಾಗಿ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಹಣದಿಂದ ಓಡೋಗ್ಬಾರ್ದು ನಾವು. ಬಿಳಾಮನಿದ್ದಾನೆ, ಬರೀ ಅಣ್ಣ 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 ಅಂತಿದ್ದ, ಬರೀ ದೇವ್ರ ಮಾತು ಕೇಳ್ತಿದ್ದ, ಹಣದಿಂದ ಓಡಾಗ್ತಿದ್ದ. ಲಾಸ್ಟ್ ಏನಾರು ಗೊತ್ತಾ? ಶತ್ರುಗಳೊಡನೆ ಅವನು ಕೂಡ ಸತ್ತೋಗ್ಬಿಡ್ತಾನೆ ಬಿಳಾಮನ್. ಅದಕ್ಕೋಸ್ಕರ ನಾವು ಹಣದಿಂದ ಓಡೋಗ್ಬಾರ್ದು, ಕೆಲಸದಿಂದ ಓಡೋಗ್ಬಾರ್ದು. ಫಸ್ಟ್ ದೇವರನ್ನ ಪ್ರೀತಿಸ್ಬೇಕು. ಯಾರನ್ನ ಪ್ರೀತಿಸ್ಬೇಕು? ಅದೇ ರೀತಿ ನಾವೆಲ್ಲರೂ ದೇವರನ್ನ ಪ್ರೀತಿಸೋಣ, ದೇವರನ್ನ ನಮ್ಮವನಾಗಿ ಮಾಡಿಕೊಳ್ಳೋಣ. ದೇವರ ನಮ್ಮ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸಿ ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಆತನ ನಮ್ಮ ಜೀವಿತದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡಿ ಬಲಪಡಿಸ್ತಾನೆ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ. ದೇವರೇ ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಾಮ ಶತು ಕರಬಲತ ರಿಖನಮ ಮಮ ರಿ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರ ವಾಕ್ಯದ ಮೂಲಕ ಮಾತನಾಡಿದ ದೇವರು, ವಾಕ್ಯನ ಒಂದು ಜೀವಕರವಾದ ಮಾತು ದೇವರ ಕರ್ತಾದೆ ಕರ್ತನೆ ನಮ್ಮೆಲ್ಲರಿಗೆ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ನೀನು ನನ್ನವನು ದೇವರೇ, ನಾವು ನಿನ್ನವರಾಗಿದ್ದೇವೆ. ನೀನು ನನ್ನವನು. ಎಲ್ಲರಿಗೂ ಕೇಳೋಣ, ದೇವರೇ ನೀನು ನನ್ನವನು. ದೇವರೇ ನಾನು ನಿನ್ನ ಪ್ರೀತಿಸುತ್ತೇನೆ. ಅಯ್ಯ ಕರ್ತಾದೆ ಕರ್ತನೆ, ನಿನ್ನನ್ನು ಪ್ರೀತಿಸುವವರಿಗೆ, ಎಸಪ್ಪ ನಿನ್ನನ್ನು ಪ್ರೀತಿಸಿದವರಿಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವ ದೇವರು, ಎಲ್ಲ ರೀತಿಯಲ್ಲಿ ಬದಲಾವಣೆ ತರುವ ದೇವರು, ಎಲ್ಲ ವಿಷಯದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡುವ ದೇವರು, ಎಲ್ಲ ವಿಷಯದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡಲು ಶಕ್ತನಾಗಿರುವ ದೇವರೇ ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಎಸಪ್ಪ ಎಲ್ಲ ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ. ಈ ಭಾನುವಾರವನ್ನು ಕಾಣುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ನನ್ನವನು ದೇವರೇ. ಎಸಪ್ಪ ನಿನ್ನನ್ನೇ ಸ್ಮರಿಸಿ ಭಕ್ತಿಯಲ್ಲಿಯೂ ಆ ನಿನ್ನ ಕೃಪೆಯಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ನೀನು ಮಾತ್ರ ಈ ವಾರವೆಲ್ಲ ನಮ್ಮೊಟ್ಟಿಗಿದ್ದುಕೊಂಡು
ನಮ್ಮ ಸಭೆಯವರು ನಾವು ಕೈ ಹಾಕುವ ಪ್ರತಿ ಕೆಲಸದಲ್ಲಿ ಸಫಲತೆ ಕೊಡು. ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಎಲ್ಲ ಅಂಧಕಾರ ಬಲವನ್ನು, ಎಲ್ಲ ದುಷ್ಟನ ಬಲವನ್ನು, ಎಲ್ಲ ಮನುಷ್ಯನ ಕುತಂತ್ರ ಕುಯುಕ್ತಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಲಯ ಮಾಡುತ್ತೇನೆ. ದೇವರೇ, ನೀನು ಉತ್ತಮವಾದ ಕಾರ್ಯ ಮಾಡಿ ಸ್ಥಿರವಾದ ದೇವರೇ ಆಶೀರ್ವಾದಗಳನ್ನು ತೋರ್ಪಡಿಸಿ ಎಲ್ಲ ವಿಷಯದಲ್ಲಿ ನೀನೇ ನಡೆಸು ದೇವರೇ. ನಿನ್ನ ಅನ್ನವನಯ್ಯ, ನಿನ್ನದೆಲ್ಲ ನಮಗೆ ದೇವರೇ. ಎಸಪ್ಪ, ನೀನು ಹೇಳಿದ ಹಾಗೆ ನೀವು ನನ್ನವರು ಎಂಬುದಾಗಿ. ಹೌದು ದೇವರೇ, ನೀನು ಕೂಡ ನನ್ನವನು. ಏನೇ ನೀನು ನನ್ನವನು, ನಾನು ನಿನ್ನವನಯ್ಯ. ಪರಿಶುದ್ಧಾತ್ಮನೇ, ನಾವು ನಿನ್ನ ಪ್ರೀತಿಸುತ್ತೇವೆ. ನಮ್ಮ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿಸುತ್ತೇವೆ. ನಮ್ಮ ಉಸಿರಿರೋವರೆಗೂ ನಿನ್ನ ಪ್ರೀತಿಸುತ್ತೇವೆ. ಕರ್ತನೇ, ಕಾರ್ಯ ಮಾಡು, ಉತ್ತಮ ರೀತಿಯಲ್ಲಿ ನಮ್ಮ ನಡೆಸು, ಬಲಪಡಿಸಬೇಕೆಂದು ಕೇಳ್ತಾ ಇದ್ದೇವೆ. ನೀನೇ ಮುನ್ನಡೆಸಿ, ಎಲ್ಲ ವಿಷಯದಲ್ಲಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಗೆ ಆದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ಪ್ರತಿಯೊಬ್ಬರೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೆ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.